God sent His Son to come as a baby so that He could be an example to people of all ages. ದೇವರು ತನ್ನ ಮಗನನ್ನು ಒಂದು ಮಗುವಾಗಿ ಈ ಲೋಕಕ್ಕೆ ಕಳಿಸ್ಕೊಟ್ಟರು. ಯಾಕೆ ಅಂದರೆ ನಮ್ಮ ಪ್ರತಿಯೊಬ್ಬರಿಗೂ ಆತನು ಒಂದು ಉದಾಹರಣೆಯಾಗಿರಲಿ ಅಂತ. It's very important to understand that. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ. If Jesus came only to die for the sins of the world, then God could have sent him as a grown-up man. ಈ ಯೇಸು ನಮ್ಮ ಪಾಪಕ್ಕೆ ಮಾತ್ರ ಸಾಯಬೇಕು ಅಂತ ಇದ್ದರೆ ದೇವರು ಒಬ್ಬ ಬೆಳೆದಂಥ ಯೇಸುವನ್ನು ಕಳಿಸ್ಬೋದಾಗಿತ್ತು. He would come here for one day or so, die for the sins of the world and go. ಈ ಲೋಕಾಗಿ ಒಬ್ಬ ಮನುಷ್ಯನಾಗಿ ಬಂದು ಒಂದು ದಿವಸ ಮಾತ್ರ ಬಂದು ಸತ್ತು ಹೋಗಬಹುದಾಗಿತ್ತು. Why did he have to live 33 years? ಯಾಕೆ 33 ವರ್ಷಗಳ ಕಾಲ ಬದುಕಬೇಕಾಗಿತ್ತು? Why did he have to come as a baby? ಮಗುವಾಗಿ ಯಾಕೆ ಬರಬೇಕಾಗಿತ್ತು? Why did he have to work as a carpenter? ಒಬ್ಬ ಬಡಿಗನಾಗಿ ಯಾಕೆ ಕೆಲಸ ಮಾಡಬೇಕಾಗಿತ್ತು? Why did he have to spend 30 years at home? ಯಾಕೆ 30 ವರ್ಷ ಒಂದು ಕುಟುಂಬದಲ್ಲಿ ಮನೆಯಲ್ಲಿ ಜೀವಿಸಬೇಕಾಗಿತ್ತು? Out of 33 years, he spent 30 years at home. 33 ವರ್ಷದಲ್ಲಿ 30 ವರ್ಷಗಳ ಕಾಲ ಮನೆಯಲ್ಲಿ ಬೆಳೆದರು. And in his place of work, the carpentry shop. ಮತ್ತು ಆ ಒಂದು ಬಡಗಿಯ ಕೆಲಸದ ಜಾಗದಲ್ಲಿ ಬೆಳೆದರು. So we can say that 90% of his time on earth he spent in the home and in his place of work. ನಾವು ಹೀಗೆ ಹೇಳಬಹುದು, ಆತನ ಜೀವಿತಾವಧಿಯ 90% ವರ್ಷಗಳ ಕಾಲ ಆತನು ಮನೆಯಲ್ಲಿ ಮತ್ತು ಕೆಲಸದ ಜಾಗದಲ್ಲಿ ವ್ಯಯಿಸಿದನು ಅಂತ. And only 10% of his life he did any ministry. 10% ಮಾತ್ರ ಅವಧಿ ಮಾತ್ರ ಆತನು ಒಂದು ಸೇವೆಯನ್ನು ಮಾಡಿದನು ಅಂತ ನೋಡ್ತೇವೆ. Why is that? ಯಾಕೆ ಅದು? Because all of us spend 90% of our time at home and in our place of work. ಯಾಕೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರು 90 ಭಾಗ ನಮ್ಮ ಜೀವಿತಾವಧಿಯಲ್ಲಿ ಮನೆಯಲ್ಲಿ ಮತ್ತು ಕೆಲಸದ ಜಾಗದಲ್ಲಿ ಕಳೀತೇವೆ. You look at your life, 90% of your time you spend at home. ನೀವು 90 ಭಾಗ ನಿಮ್ಮ ಜೀವಿತವನ್ನೇ ನೋಡ್ಕೊಳ್ಳಿ, 90 ಭಾಗನ ನೀವು ಕಳೀತೀರ ಮನೆಯಲ್ಲಿ. Maybe you meet one day a week, few hours for a meeting. ಒಂದು ವಾರದಲ್ಲಿ ಒಂದು ದಿವಸ ಕೆಲವು ಗಂಟೆಗಳ ಕಾಲ ನೀವು ಕೂಟದಲ್ಲಿ ಕಳೀತೀರ. Even those who are in full-time Christian work, it's very little of their time that they're actually doing some ministry. ನೀವು ಪೂರ್ಣಾವಧಿ ಕಾಲ ಸೇವೆ ಮಾಡುವವರು ಕೂಡ ನಾವು ನೋಡಬಹುದು, ಬಹಳ ಕಡಿಮೆ ಸಮಯನೇ ಅವರು ಸೇವೆಗಾಗಿ ಮುಡುಪಾಗಿಟ್ಟಿರ್ತಾರೆ. So Jesus had to be an example for us how to live in our home and in our place of work. ಯಾಕಂದ್ರೆ ಯೇಸು ನಮಗೆ ಒಂದು ಉದಾಹರಣೆಯಾಗಿದ್ದನು, ನಮ್ಮ ಕೆಲಸದಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ನಾವು ಜೀವಿಸಬೇಕು ಅಂತ. And it is only after he was prepared and trained in those two places that God gave him a ministry. ಇದು ಆತನು ಮನೆಯಲ್ಲಿ ಮತ್ತು ಕೆಲಸದಲ್ಲಿ ತನ್ನ ಜೀವಿತಾವಧಿ ಕಾಲ ಕಳೆದ ನಂತರನೇ ಅಲ್ಲಿ ಸಿದ್ಧಪಟ್ಟು ನಂತರ ಸೇವೆಗೆ ಹೋಗಿದ್ದ ಆತನು. When did God say about Jesus, "This is my son, I am well pleased with him"? ಯಾವಾಗ ದೇವರು ತನ್ನ ಮಗನ ಬಗ್ಗೆ, ಯೇಸು ಬಗ್ಗೆ, ಈತನ ನನಗಿಷ್ಟನಾದವನು ನನ್ನ ಮಗನು ಅಂತ ಹೇಳಿದನು. You all know in Matthew chapter 3, that was when he was baptized. ಮತ್ತಾಯ 3ರಲ್ಲಿ ನಾವೆಲ್ಲ ನೋಡ್ತೀವಿ, ಆತನ ದೀಕ್ಷಾಸ್ಥಾನ ತಗೊಂಡಾಗ ಮಾತ್ರ. So God said that about him when he had never preached a sermon. ದೇವರು ಇದನ್ನು ಯಾವಾಗ ಹೇಳಿದ್ರು ಅಂದ್ರೆ ಆತನು ಒಂದು ಪ್ರಸಂಗ ಕೂಡ ಮಾಡಿರಲಿಲ್ಲ ಆ ಸಮಯದಲ್ಲಿ. Never healed a sick person. ಒಬ್ಬ ರೋಗಿಯನ್ನು ಕೂಡ ಗುಣಪಡಿಸಿರಲಿಲ್ಲ. Never cast out a demon. ಒಂದು ದೆವ್ವ ಕೂಡ ಬಿಡಿಸಿರಲಿಲ್ಲ. Never did anything which we call ministry. ನಾವು ಸೇವೆ ಅಂತ ಹೇಳುವಂತ ಯಾವ ಕಾರ್ಯಗಳನ್ನು ಮಾಡಿರಲಿಲ್ಲ. But God was pleased with him. ಆದರೆ ದೇವರು ಮೆಚ್ಚಿದ್ದನು. Can God be pleased with you
If you never preach a sermon, ದೇವರು ನೀವು ಯಾವ ಒಂದು ಪ್ರಸಂಗನೂ ಮಾಡ್ದೇನೆ ನಿಮ್ಮನ್ನ ಮೆಚ್ಕೊಳ್ಳೋಕೆ ಸಾಧ್ಯನಾ? or never heal a sick person, ಒಬ್ಬ ಯಾವ ರೋಗಿಯನ್ನು ಗುಣಪಡಿಸದೆ ನಿಮ್ಮನ್ನ ಮೆಚ್ಚಲಿಕ್ಕೆ or ಸಾಧ್ಯನಾ? never do any ministry, ಯಾವ ಸೇವೆಯನ್ನು ಮಾಡದೆ ನಿಮ್ಮನ್ನ ಮೆಚ್ಚತಾನ? that is what we need to understand. ಅದು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. Because in today's Christian world, ಯಾಕಂದ್ರೆ ಇಂದಿನ ಕ್ರೈಸ್ತತ್ವದಲ್ಲಿ so much emphasis is placed on ministry. ಈ ಒಂದು ಸೇವೆಯ ಬಗ್ಗೆ ಬಹಳಷ್ಟು ಒತ್ತು ಕೊಡಲಾಗಿದೆ. You must do this for the Lord, you must do that for the Lord. ನೀನು ಕರ್ತನಿಗಾಗಿ ಇದು ಮಾಡಬೇಕು, ಅದು ಮಾಡಬೇಕು ಅಂತ. What is the result? ಅದರಿಂದ ಫಲಿತಾಂಶ ಏನಾಗಿದೆ? These preachers and pastors and all who do so much ministry, their life at home is a mess. ಈ ಒಂದು ಪ್ರಸಂಗಿಗಳು, ಬೋಧಕರು, ಪಾಸ್ಟರ್ಗಳು, ಅವರ ಮನೆಗಳು ಅಷ್ಟು ಒಳ್ಳೆದಿಲ್ಲ, ಕೆಟ್ಟದಾಗಿದೆ. And they never do any secular job. ಅವರು ಯಾವ ಒಂದು ಲೌಕಿಕ ಕೆಲಸಗಳನ್ನು ಮಾಡೋದಿಲ್ಲ. Jesus did a secular job and then went out for ministry. ಯೇಸು ಒಂದು ಲೌಕಿಕ ಕೆಲಸ ಮಾಡಿ ನಂತರ ಸೇವೆಗೆ ಹೋದವನು. He didn't go to Bible school. ಆತ ಬೈಬಲ್ ಶಾಲೆಗೆ ಹೋಗಲಿಲ್ಲ. And he had 12 apostles. ಆತನಿಗೆ 12 ಶಿಷ್ಯರಿದ್ದರು. All of them were in a secular job. They left it and went for the ministry. ಎಲ್ಲರೂ ಒಂದು ಲೌಕಿಕ ಕೆಲಸಗಳನ್ನು ಮಾಡಿ ಅದನ್ನು ಬಿಟ್ಟು ಸೇವೆಗೆ ಹೋದವರು. They never went to a Bible school. ಅವರು ಯಾರು ಒಂದು ಬೈಬಲ್ ಸ್ಕೂಲ್ಗೆ ಹೋಗದವರು. That is the New Testament pattern of Christian ministry. ಒಂದು ಕ್ರೈಸ್ತಿಯ ಸೇವೆಯ ಒಂದು ಮಾದರಿಯಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಅದು. You don't find that today. ಅದನ್ನ ನಾವು ಇವತ್ತು ನೋಡೋದಿಲ್ಲ. Because Christianity has drifted far away from the New Testament. ಯಾಕೆ ಅಂದ್ರೆ ಕ್ರೈಸ್ತತ್ವ ಈ ಹೊಸ ಒಡಂಬಡಿಕೆಯಿಂದ ಅಷ್ಟು ದೂರ ಹೋಗಲ್ಪಟ್ಟಿದೆ. And so we think our life at home and our place of work is all boring, that's not important. ನಾವು ಅನ್ಕೊಂತೇವೆ ನಮ್ಮ ಮನೆಯಲ್ಲಿ ಮತ್ತು ಕೆಲಸದ ಜಾಗದಲ್ಲಿ ಜೀವಿತ ಅಷ್ಟು ಮುಖ್ಯವಲ್ಲ, ಅದು ಬೇಸರದ ಕೆಲಸ ಅಂತ. What we do on Sunday, that is most important. ಭಾನುವಾರ ದಿವಸ ಬಹಳ ಮುಖ್ಯವಾದದ್ದು. So somebody asked me once, Brother Zach, what is the difference between your church and other churches? ನಿಮ್ಮ ಸಭೆಗೂ ಬೇರೆ ಸಭೆಗಳಿಗೂ ವ್ಯತ್ಯಾಸ ಏನು ಅಂತ ಒಬ್ರು ಕೇಳಿದ್ರು. I said, we are not saying we are better than other churches. ನಾನು ಹೇಳ್ದೆ ನಾವು ಬೇರೆ ಸಭೆಗಿಂತ ಒಳ್ಳೆಯವರು, ಉತ್ತಮವಾದವರು ಅಂತ ಹೇಳ್ತಾ ಇಲ್ಲ. We are not saying there are no hypocrites in our churches. ನಾನು ಹೇಳ್ತಾ ಇಲ್ಲ ನಮ್ಮ ಸಭೆಯಲ್ಲಿ ಕಪಟಿಗಳು ಇಲ್ಲ ಅಂತ. Because we have hypocrites in our churches also. ನಮ್ಮ ಸಭೆಯಲ್ಲೂ ಕೂಡ ಕಪಟಿಗಳಿದ್ದಾರೆ. We are not saying we are perfect, because we are not perfect. ನಾವು ಪೂರ್ಣರಾದವರಲ್ಲ, ನಾವು ಯಾರು ಪೂರ್ಣರಲ್ಲ. But there is one difference. ಆದರೆ ಒಂದು ವ್ಯತ್ಯಾಸ ಇದೆ. In all other churches, Sunday is the most important day. ಎಲ್ಲ ಬೇರೆ ಸಭೆಗಳಲ್ಲಿ ಭಾನುವಾರ ವಿಶೇಷವಾದ ದಿವಸ. For us, Monday is the most important day. ಆದರೆ ನಮಗೆ ಸೋಮವಾರ ಬಹಳ ವಿಶೇಷವಾದ ದಿವಸ. And Tuesday. ಮಂಗಳವಾರ. And Wednesday. ಬುಧವಾರ. And Thursday. ಗುರುವಾರ. And Friday. ಶುಕ್ರವಾರ. And Saturday. ಮತ್ತು ಶನಿವಾರ. And Sunday afternoon, after the meeting. ಭಾನುವಾರ ಕೂಟದ ನಂತರ ಮಧ್ಯಾಹ್ನ. In other words, not the meeting, but how you live at home and how you live in your place of work. ಇನ್ನು ಬೇರೆ ಥರದಲ್ಲಿ ಹೇಳಬೇಕು ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ನೀವು ಹೇಗೆ ಕೆಲಸದ ಜೀವಿತದಲ್ಲಿ ಜೀವಿಸ್ತೀರಾ, ಮನೆಯಲ್ಲಿ ಹೇಗೆ ಜೀವಿಸ್ತೀರಾ, ಅದು ಮುಖ್ಯವಾದದ್ದು. It doesn't matter for us if the Sunday morning music was not good. ಪರವಾಗಿಲ್ಲ, ಭಾನುವಾರ ಕೂಟದಲ್ಲಿ ಸಂಗೀತ ಸರಿ ಇಲ್ಲ ಅಂದ್ರೆ. Oh, it was raining so badly, a lot of people couldn't come for the meeting. ಮಳೆ ಜೋರಾಗಿ ಬರ್ತಾ ಇತ್ತು, ಬಹಳಷ್ಟು ಜನಕ್ಕೆ ಕೂಟಕ್ಕೆ ಬರ್ಲಿಕ್ಕಾಗಿಲ್ಲ. Or even the preaching was not too good. ಪ್ರಸಂಗ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ, ಪರವಾಗಿಲ್ಲ. It doesn't matter. ಪರವಾಗಿಲ್ಲ. If you live Monday to Saturday a good holy life, that's a good life. ಸೋಮವಾರದಿಂದ ಶನಿವಾರದೊಳಗಡೆ ಹೊರಗೆ ಒಳ್ಳೆಯ ಜೀವಿತ, ಒಂದು ಪವಿತ್ರ ಜೀವಿತವನ್ನು ಜೀವಿಸಿದ್ರೆ ಅದು ಮುಖ್ಯವಾದದ್ದು. That is not the understanding of Christianity that most people have. ಆದರೆ ಈ ಒಂದು ಅರ್ಥ ಇಂದಿನ ಕ್ರೈಸ್ತತ್ವದಲ್ಲಿ ಇಲ್ಲ. And if you young people don't understand that when you're young, you will never become servants of God. ನೀವು ಯೌವನಸ್ಥರು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ದೇವರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರಿಯಾಗಿ. How can you grow in wisdom? ನಾವು ಜ್ಞಾನದಲ್ಲಿ ಹೇಗೆ ಬೆಳೆಯೋದು? It says about Jesus, he grew in wisdom. ಯೇಸುವಿನ ಬಗ್ಗೆ ಹೇಳುತ್ತೆ ಆತನು ಜ್ಞಾನದಲ್ಲಿ ಬೆಳೆದನು ಅಂತ. We don't read like that about anybody else. ಬೇರೆಯವರ ಬಗ್ಗೆ ಹಾಗೆ ನಾವು ಓದೋದಿಲ್ಲ. When did Jesus grow in wisdom? ಯಾವಾಗ ಯೇಸು ಜ್ಞಾನದಲ್ಲಿ ಬೆಳೆದನು? Not when he was 30 years old. 30 ವರ್ಷ ಆದ ನಂತರ ಅಲ್ಲ. But from childhood.
ಚಿಕ್ಕಂದಿನಿಂದ. So I want to show you two places where it is written that Jesus grew in wisdom. ನಾನು ನಿಮಗೆ 2 ಸ್ಥಳಗಳಲ್ಲಿ ತೋರಿಸ್ತೀನಿ. ಇದು ಹೇಳುತ್ತೆ ಯೇಸುವು ಜ್ಞಾನದಲ್ಲಿ ಬೆಳೆದನು ಅಂತ. Both of them are before his baptism, before he was 30 years old. ಇದು 2 ಸಮಯದಲ್ಲಿ ಕೂಡ ಆತನು ದೀಕ್ಷಾಸ್ನಾನ ಪಡೆದಿರಲಿಲ್ಲ, ಸೇವೆಗೆ ಹೋಗೋ ಮೊದಲು. So this is before he preached and all that. ಇದು ಆತ ಪ್ರಸಂಗ ಎಲ್ಲ ಮಾಡೋದಕ್ಕೆ ಮೊದಲು. So that is an example for all of us who may never preach and never do any healing or any such thing. ನಮ್ಮಲ್ಲಿ ಬಹಳಷ್ಟು ಜನ ಸೇವೆ, ಪ್ರಸಂಗ, ಸ್ವಸ್ಥ ಮಾಡೋದು ಅದೆಲ್ಲ ಮಾಡದೇ ಇರಬಹುದು. ಅಂಥವ್ರಿಗೆ ಒಳ್ಳೆ ಉದಾಹರಣೆ ಇದು. How many of us here sitting here are going to stand in a pulpit and preach? ನಮ್ಮಲ್ಲಿ ಕುಳಿತವರಲ್ಲಿ ಎಷ್ಟು ಜನ ಒಂದು ಪುಲ್ಪಿಟ್ ಅಲ್ಲಿ ನಿಂತು ಮಾತಾಡಬಹುದು, ಬೋಧನೆ ಮಾಡಬಹುದು? Maybe 5 or 6 people. 5-6 ಜನ ಮಾಡಬಹುದು. And the rest? ಉಳಿದವರು we're going to be at home. ನಾವು ಹೆಚ್ಚಾಗಿ ಮನೆಯಲ್ಲಿ ಇರ್ತೀವಿ. Here is your example. ಇಲ್ಲಿ ನಮಗೆ ಉದಾಹರಣೆ Jesus. ಯೇಸು. So that you who never in your life stand in a pulpit, God can say about you, I am well pleased with you, my son, my daughter. ನೀವು ಒಂದು ದೇವರಿಗೆ ಉದಾಹರಣೆಯಾಗಿರುವಂತವರು ದೇವರ ಕಡೆಗೆ ಏನು ಹೇಳ್ತಾರೆ, ನಾನು ಮೆಚ್ಚಿದ ಮಗನು ಮಗಳು ಅಂತ ಹೇಳುವಂತ ಅವಕಾಶ ಇದೆ ನಿಮಗೆ. Even though you may never preach. ನೀವು ಒಂದು ಪ್ರಸಂಗ ಮಾಡದೇ ಇರಬಹುದು. And how did Jesus grow in wisdom? ಹೇಗೆ ಯೇಸು ಜ್ಞಾನದಲ್ಲಿ ಬೆಳೆದನು? In first of all Luke 2 verse 40. ಲೂಕ 2:40 ನಾವು ನೋಡ್ತೇವೆ. It's talking about Jesus. The child continued to grow and become strong, increasing in wisdom, and the grace of God was upon him. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯೆ ಇತ್ತು. So that's the first place it says about Jesus. He grew, increased in wisdom. ಇಲ್ಲಿ ಮೊದಲನೇ ಬಾರಿ ಯೇಸುವಿನ ಬಗ್ಗೆ ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಅಂತ ಹೇಳುತ್ತೆ. And he grew in wisdom because the grace of God was upon him. ಆತನು ಯಾಕೆ ಜ್ಞಾನದಲ್ಲಿ ಬಲಗೊಂಡನು ಅಂದ್ರೆ ಆತನ ಮೇಲೆ ದೇವರ ದಯೆ ಇತ್ತು, ಕೃಪೆ ಇತ್ತು ಅಂತ. That grace is a new covenant word. ಆ ಒಂದು ಕೃಪೆ ಅನ್ನುವಂಥದ್ದು ಹೊಸ ಒಡಂಬಡಿಕೆಯ ಪದವಾಗಿದೆ. There was no grace in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಕೃಪೆ ಇರಲಿಲ್ಲ. There was mercy. ಅಲ್ಲಿ ಒಂದು ಕರುಣೆ ಇತ್ತು. See Hebrews 4:16. ಇಬ್ರಿಯ 4:16 ನೋಡಿ. We read about mercy and grace. ಇಲ್ಲಿ ಕರುಣೆ. Hebrews 4:16. 16ನೇ ವಚನದಲ್ಲಿ ನಾವು ನೋಡ್ತೇವೆ. It says, let us come with boldness to the throne of grace. ಇಲ್ಲಿ ಒಂದು ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. And when you come to the throne of grace, there are 2 things you get. ಕೃಪಾಸನದ ಮುಂದೆ ಬಂದಾಗ 2 ವಿಷಯ ಸಿಗುತ್ತೆ. 1, mercy. ಒಂದು ಕರುಣೆ. 2, grace. ಇನ್ನೊಂದು ಕೃಪೆ. What are the 2 things you have to get? 2 ವಿಷಯ ಯಾವುದು ಸಿಗಬೇಕು ನಮಗೆ? Mercy, ದಯೆ and grace. ಮತ್ತು ಕೃಪೆ. They are not the same thing. ಅದು 2 ಒಂದೇ ಅಲ್ಲ. Mercy relates to your past life. ದಯೆ ನಮ್ಮ ಹಿಂದಿನ ಜೀವಿತಕ್ಕೆ ಸಂಬಂಧಿಸಿದ್ದು. Forgiveness for your sins, that is mercy. ನಿಮ್ಮ ಪಾಪಕ್ಕೆ ಕ್ಷಮೆ, ಅದು ದಯೆಗೆ ಸಂಬಂಧಿಸಿದ್ದು. Jesus did not need that because he never sinned. ಯೇಸುಗೆ ಅದರ ಅವಶ್ಯಕತೆ ಇರಲಿಲ್ಲ, ಯಾಕೆಂದ್ರೆ ಆತ ಪಾಪ ಮಾಡಲಿಲ್ಲ. You and I need that because till the end of our life we, at least unconsciously, we will sin. ನನಗೆ ನಿಮಗೆ ಇದರ ಅವಶ್ಯಕತೆ ಇದೆ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲದೇನೆ ಎಷ್ಟೋ ಪಾಪಗಳನ್ನು ಮಾಡ್ತೇವೆ. See, even if we consciously get victory over sin, unconsciously there is so much sin in our life. ನಮಗೆ ಗೊತ್ತಿರೋ ಸ್ಥಳಗಳಲ್ಲಿ, ಕ್ಷೇತ್ರದಲ್ಲಿ ನಮಗೆ ಜಯ ಸಿಗಬಹುದು, ಆದ್ರೆ ಗೊತ್ತಿಲ್ಲದೇನೆ ಎಷ್ಟೋ ಪಾಪಗಳನ್ನು ನಾವು ಮಾಡ್ತೀವಿ. We need mercy for that. ನಮಗೆ ದಯೆ ಬೇಕಿದೆ. But in Jesus there was no sin, conscious or unconscious. ಯೇಸುವಿನಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಇರುವಂತ ಪಾಪ ಯಾವುದೂ ಇರಲಿಲ್ಲ. So he never needed mercy. ಆತನಿಗೆ ಎಂದೂ ದಯದ ಅವಶ್ಯಕತೆ ಇರಲಿಲ್ಲ. But he needed grace. ಆದರೆ ಆತನಿಗೆ ಕೃಪೆ ಬೇಕಿತ್ತು. And we also need grace. ನಮಗೂ ಕೂಡ ಕೃಪೆ ಬೇಕಿತ್ತು. And here it tells us grace comes to help us in our time of need. ಇಲ್ಲಿ ಕೃಪೆಯು ಸಮಯೋಚಿತ ಸಹಾಯವು ನಮಗೆ ದೊರಕುವಂತೆ ಮಾಡುತ್ತೆ ಅಂತ ಹೇಳುತ್ತೆ. And what is the time of need? ನಮ್ಮ ಆ ಸಮಯೋಚಿತ ಸಹಾಯ ಬೇಕಾಗಿರೋದು ಯಾವಾಗ? What is your biggest time of need? ನಿಮ್ಮ ಅವಶ್ಯಕತೆ ಏನು? ಸಹಾಯದ ಅವಶ್ಯಕತೆ ಯಾವಾಗ? Immediately we may think of some financial need. ನಾವು ತಕ್ಷಣ ಹಣದ ಯಾವುದೋ ಒಂದು ಕೊರತೆಯ ಬಗ್ಗೆ ಯೋಚನೆ ಮಾಡ್ತೀವಿ. You say, I need money. ನನಗೆ ಹಣ ಬೇಕು. I want to tell you that is not your biggest need. ನಾನು ಹೇಳ್ತೀನಿ, ಅದು ನಿಮ್ಮ ದೊಡ್ಡ ಬೇಡಿಕೆ ಅಲ್ಲ. When you have less money, just live little more simply. ನಿಮಗೆ ಕಡಿಮೆ ಹಣ ಇದ್ದಾಗ ಸ್ವಲ್ಪ
Live with whatever you have. ನಿಮ್ಮಲ್ಲಿ ಎಷ್ಟು ಇದೆಯೋ ಅಷ್ಟರಲ್ಲಿ ಜೀವಿಸಿ. Don't buy unnecessary things. ನಿಮಗೆ ಅವಶ್ಯಕತೆ ಇಲ್ಲದೆ ಇರೋದನ್ನ ಕೊಂಡುಕೊಳ್ಬೇಡಿ. I'm telling you from my experience. ನನ್ನ ಒಂದು ಇದ್ರ ನಂತರ ಹೇಳ್ತಾ ಇದ್ದೀನಿ ನಾನು. When you have little, live with little. ನಿಮ್ಮಲ್ಲಿ ಕಡಿಮೆ ಇದ್ರೆ ಅದರ ಒಳಗಡೆನೆ ಜೀವಿಸಿ. That is not our biggest need. ಅದು ನಮ್ಮ ದೊಡ್ಡ ಅವಶ್ಯಕತೆ ಅಲ್ಲ. Then we may say our need is physical need, some sickness or something like that. ನಮಗೆ ಒಂದು ಶಾರೀರಿಕ ಅವಶ್ಯಕತೆ, ಯಾವುದೋ ಒಂದು ಅನಾರೋಗ್ಯದ ಅವಶ್ಯಕತೆ ಅಂತ ಹೇಳ್ಬೋದು. That is also not our biggest need, because even with so many sicknesses we can still do God's work. ನಾವು ಎಷ್ಟೋ ಕಾಯಿಲೆಗಳಿದ್ರೂ ನಾವು ದೇವರ ಸೇವೆ ಮಾಡಬಹುದು, ಅದು ಕೂಡ ದೊಡ್ಡ ಅವಶ್ಯಕತೆ ಅಲ್ಲ. Our biggest need is to overcome sin. ನಮ್ಮ ದೊಡ್ಡ ಅವಶ್ಯಕತೆ ಯಾವುದು ಅಂದ್ರೆ ಪಾಪವನ್ನ ಜಯಿಸುವಂತದ್ದು. Sin is worse than sickness. ಒಂದು ರೋಗಕ್ಕಿಂತ ಪಾಪವು ಅಧಿಕ ಗಂಭೀರವಾದದ್ದು. If you have a cut in your hand and you got cancer inside your body, which is worse? ನಿಮ್ಮ ಕೈನಲ್ಲಿ ಒಂದು ಭಾಗ ಕತ್ತರಿಸಿದೆ ಮತ್ತು ನಿಮಗೆ ಕ್ಯಾನ್ಸರ್ ಇದೆ, ಅದರಲ್ಲಿ ಯಾವುದು ಗಂಭೀರವಾದ? It's like that. This is like sickness and inside cancer is like sin. ಇದು ಒಂದು ಕಾಯಿಲೆ ಇದ್ದಂಗೆ, ಒಳಗಡೆ ಇರೋದು ಪಾಪ ಇದ್ದಾಗೆ. There's a lot of difference between a cut in your hand and cancer. ನಿಮ್ಮ ಕೈನಲ್ಲಿರೋ ಕತ್ತರಿಸಿರೋದು ಮತ್ತು ಕ್ಯಾನ್ಸರ್ಗೆ ಬಹಳ ವ್ಯತ್ಯಾಸ ಇದೆ. This cut in your hand won't kill you. ಯಾಕೆಂದ್ರೆ ಈ ಕತ್ತರಿಸೋದಿರೋದು ನಿಮ್ಮನ್ನ ಸಾಯಿಸೋದಿಲ್ಲ, that will heal. ಅದು ಗುಣವಾಗುತ್ತೆ. Cancer will kill you. ಆದ್ರೆ ಕ್ಯಾನ್ಸರ್ ನಿಮ್ಮನ್ನ ಸಾಯಿಸುತ್ತೆ. Sickness won't take you to hell. ನಿಮ್ಮ ಅನಾರೋಗ್ಯ ನಿಮ್ಮನ್ನ ನರಕಕ್ಕೆ ತಗೊಂಡು ಹೋಗಲ್ಲ. Sin can take you to hell. ಆದ್ರೆ ಪಾಪ ನಿಮ್ಮನ್ನ ನರಕಕ್ಕೆ ತಗೊಂಡು ಹೋಗುತ್ತೆ. So which is more serious? ಯಾವುದು ಬಹಳ ಗಂಭೀರವಾದದ್ದು? Sin or sickness? ಪಾಪನ ಇದು ಅನಾರೋಗ್ಯ. Sin can take you to hell. ಒಂದು ಪಾಪ ಅನ್ನೋದು ನಿಮ್ಮನ್ನ ನರಕಕ್ಕೆ ತಗೊಳ್ಬಹುದು, ತಗೊಂಡು ಹೋಗಬಹುದು. If you look into your mind, ನಿಮ್ಮ ಮನಸ್ಸಿನಲ್ಲಿ ನೋಡಿದ್ರೆ most of you may think sickness is worse than sin. ನೀವು ನಿಮ್ಮಲ್ಲಿ ಬಹಳಷ್ಟು ಜನ ಯೋಚನೆ ಮಾಡಬಹುದು, ಪಾಪಕ್ಕಿಂತ ಒಂದು ಅನಾರೋಗ್ಯ ಬಹಳ ಗಂಭೀರ. Even in Jesus' time people thought like that. ಯೇಸುವಿನ ಸಮಯದಲ್ಲಿ ಕೂಡ ಜನರು ಹಾಗೆ ಯೋಚನೆ. Thousands of people came to him to be healed from sickness. ಬಹಳಷ್ಟು ಸಾವಿರಾರು ಜನ ಗುಣ ಆಗ್ಲಿಕ್ಕೆ ಯೇಸುವಿನ ಬಳಿ ಬಂದರು. Oh, they brought so many people with all types of sicknesses. ಅವರು ಎಷ್ಟೋ ವಿಧವಾದ ಕಾಯಿಲೆ ಇದ್ದವ್ರನ್ನ ತಗೊಂಡು ಬಂದರು ಯೇಸು ಹತ್ರ. Do you find in the Gospels even one person coming to Jesus and saying, Lord, please help me to overcome my anger? ನೀವು ಸುವಾರ್ತೆನಲ್ಲಿ ನೀವು ನೋಡಿದ್ರೆ ಯಾರು ಯೇಸುವಿನ ಬಳಿ ಬಂದು ಕರ್ತನೇ ನನ್ನ ಪಾಪದಿಂದ ನನ್ನ ರಕ್ಷಿಸುವಂತ ಬಂದವರಿಲ್ಲ. Anger. ನನ್ನ ಕೋಪದಿಂದ ರಕ್ಷಿಸು ಅಂತ ಹೇಳಿದವರು ಯಾರು? Or help me to overcome my dirty thoughts. ನನ್ನ ಒಂದು ಕೆಟ್ಟ ಯೋಚನೆಯಿಂದ ಜಯಗಳಿಸಲು ಸಹಾಯ ಮಾಡುವಂತ ಬಂದವರಿಲ್ಲ. You think people had no dirty thoughts those days? ನೀವು ಅನ್ಕೊಂತೀರಾ ಅವರಿಗೆ ಕೆಟ್ಟ ಯೋಚನೆಗಳು ಇರಲಿಲ್ಲ ಅಂತ? You think they had no anger among the Jewish people? ಅವರಿಗೆ ಸಿಟ್ಟು ಕೋಪ ಇರಲಿಲ್ಲ ಯೂದರಲ್ಲಿ ಅಂತ ಅನ್ಕೊಂತೀರಾ? You think they had no unforgiving spirit among them? ಅವರಲ್ಲಿ ಕ್ಷಮಿಸಲಾರದ ಒಂದು ಆತ್ಮ ಇರಲಿಲ್ಲ ಅನ್ಕೊಂತೀರಾ? Do you find any of them coming and saying, Lord, please help me to overcome this? ಯಾರಾದರೂ ಬಂದು ನನಗೆ ಜಯಗೊಳ್ಳಲು ಸಹಾಯ ಮಾಡು ಅಂತ ಕೇಳಿದವರಿದ್ರ? I don't find even one case of anybody coming to Jesus like that. ನಾನು ಒಂದು ವಿಷಯ ಒಬ್ಬ ಬಂದು ಹಾಗೆ ಮಾತು ಕೇಳಿದ್ದನ್ನ ನಾನು ನೋಡೋದಿಲ್ಲ. Thousands came to him saying, heal me of this, heal me of that. ಆದರೆ ಸಾವಿರಾರು ಜನ ನನ್ನನ್ನು ಅದರಿಂದ ಗುಣಪಡಿಸುವಂತ ಬಂದ್ರು. Because they believed that sickness is serious, sin is not serious. ಅವರು ಯಾಕೆ ಆ ಥರ ಮಾಡಿದ್ರು ಅಂದ್ರೆ ಅವರಲ್ಲಿ ಒಂದು ನಂಬಿಕೆ ಇತ್ತು, ಪಾಪಕ್ಕಿಂತ ಅನಾರೋಗ್ಯ ಬಹಳ ಗಂಭೀರವಾದದ್ದು. One man even came to Jesus and said, Lord, tell my brother to divide the property with me. ಒಬ್ಬ ಬಂದು ಹೇಳಿದನು, ನನ್ನ ಸಹೋದರನಿಗೆ ಆಸ್ತಿಯನ್ನು ಭಾಗ ಮಾಡಿ ಕೊಡಲು ಹೇಳು ಅಂತ ಹೇಳಿದನು. He wanted money. ಅವನಿಗೆ ಹಣ ಬೇಕಿತ್ತು. So they came to Jesus for money, they came to Jesus for healing, but they never came to Jesus for overcoming sin. ಅವ್ರು ಬಹಳಷ್ಟು ಜನ ಹಣಕ್ಕಾಗಿ ಮತ್ತು ಅನಾರೋಗ್ಯಕ್ಕಾಗಿ ಯೇಸುವಿನ ಬಳಿ ಬಂದರು, ಆದರೆ ಯಾರು ಪಾಪಕ್ಕಾಗಿ ಬರಲಿಲ್ಲ. Now compare that with your life. ಅದನ್ನ ಇವತ್ತು ನಮ್ಮ ಜೀವಿತಕ್ಕೆ ಹೋಲಿಸಿ ನೋಡೋಣ. Look back over your life from the time you were born again. ನಿಮ್ಮ ಜೀವಿತದ ನೀವು ಹೊಸ ಹುಟ್ಟು ಪಡೆದಾಗಲಿಂದ ಹೋಲಿಸಿ ನೋಡಿ. What are most of your prayers concerning? ನಿಮ್ಮ ಜೀವಿತದಲ್ಲಿ ಹೆಚ್ಚಿನ ಅಂಶ ಪ್ರಾರ್ಥನೆ ಯಾವುದಕ್ಕೆ ಮಾಡಿದಿರ? What have you prayed for? ನೀವು ಯಾವ ಪ್ರಾರ್ಥನೆ ಮಾಡಿದಿರಿ? You prayed for healing, ಗುಣಕ್ಕಾಗಿ ಪ್ರಾರ್ಥನೆ ಮಾಡಿದ್ರಿ, for money, ಹಣಕ್ಕಾಗಿ ಪ್ರಾರ್ಥನೆ ಮಾಡಿದ್ರಿ, for a house, ಮನೆಗಾಗಿ ಪ್ರಾರ್ಥನೆ ಮಾಡಿದ್ರಿ, for a job, ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿದ್ರಿ, for admission for your children, ಮಕ್ಕಳಿಗೆ ಅಡ್ಮಿಷನ್ಗೋಸ್ಕರ ಪ್ರಾರ್ಥನೆ ಮಾಡಿದಿರಾ? It's all good. ಒಳ್ಳೆಯದು ಅದೆಲ್ಲ. But isn't it true that very rarely you have prayed, Lord, give me victory over this sin? ನಾವು ಬಹಳ ವಿರಳವಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಕರ್ತನೇ ನನ್ನನ್ನು ಪಾಪದಿಂದ ರಕ್ಷಿಸುವಂತ. What does that prove?
ಅದು ಏನು ಸಿದ್ಧಪಡಿಸುತ್ತೆ? It proves that in spite of all that you have heard in the church, you believe that earthly needs are more important than overcoming sin. ಸಭೆಯಲ್ಲಿ ನೀವು ಕೇಳಿದ ಬೋಧನೆಗಳಿಗೆಲ್ಲದಕ್ಕೆ ನಂತರನೂ ಕೂಡ ನೀವು ಏನು ನಂಬ್ತೀರಾ ಅಂತ ಪಾಪದಕ್ಕಿಂತ ಅನಾರೋಗ್ಯ ಬಹಳ ಗಂಭೀರವಾದದ್ದು ಅಂತ. That is our problem. ಅದೇ ನಮ್ಮ ಸಮಸ್ಯೆ. Because we think our time of need is physical need, financial need, earthly need. ನಾವು ನಮ್ಮ ಅವಶ್ಯಕತೆ ಯಾವುದು ಅಂದರೆ ಒಂದು ಹಣ ಮತ್ತು ಅನಾರೋಗ್ಯ ಮತ್ತು ಬೇರೆ ವಿಷಯ ಅಂತ. But you don't need to pray to God for that. ಅದಕ್ಕೆಲ್ಲ ನೀವು ದೇವರಿಗೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. Because the Bible says God makes the sun to rise on good people and evil people. ಕರ್ತನು ಹೇಳಿದನು, ದೇವರು ಈ ಸೂರ್ಯನನ್ನ ನೀತಿವಂತರನ್ನ ಅನೀತಿವಂತರ ಮೇಲೆ ಬೆಳಗ್ತಾನೆ ಅಂತ. He makes the rain to fall on the righteous, unrighteous. ಮಳೆ ಒಬ್ಬ ನೀತಿವಂತನು ಅನೀತಿವಂತನ ಮೇಲೆ ಕೂಡ ಬೀಳಲಿಕ್ಕೆ ಬಿಡ್ತಾರೆ ಅಂತ. You go to the hospitals. ನೀವು ಒಂದು ಆಸ್ಪತ್ರೆಗೆ ಹೋದ್ರೆ the believers who pray get healed, unbelievers who don't pray also get healed. ನೀವು ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾನೆ, ಆತನು ಗುಣ ಹೊಂದ್ತಾನೆ. ಅವಿಶ್ವಾಸಿ ಪ್ರಾರ್ಥನೆ ಮಾಡಲ್ಲ, ಆತನಿಗೂ ಗುಣ ಸಿಗುತ್ತೆ. You go to the hospitals, you think only believers are being healed there? ನೀವು ಆಸ್ಪತ್ರೆಗೆ ಹೋಗಿ ನೋಡಿ, ಒಂದು ವಿಶ್ವಾಸಿಗಳು ಮಾತ್ರ ಗುಣ ಹೊಂದುತ್ತಾರ? There are a lot of atheists who go for treatment and get healed. ನಾಸ್ತಿಕನು, ದೇವರನ್ನೇ ನಂಬದೇ ಇರೋನು ಕೂಡ ಗುಣ ಹೊಂದುತ್ತಾನೆ. What does that prove? ಅದು ಏನು ಸಿದ್ಧಪಡಿಸುತ್ತೆ? That earthly things God gives freely to everybody. ಈ ಲೌಕಿಕ ವಿಷಯಗಳು ದೇವರು ಎಲ್ಲರಿಗೂ ಕೊಡ್ತಾರೆ. People pray for, Lord, give us children. ಜನ ಕೇಳ್ತಾರೆ, ದೇವರೇ ನನಗೆ ಮಕ್ಕಳನ್ನ ಕೊಡು. What about all these terrorists who kill people? ಈ ಒಂದು ಉಗ್ರವಾದಿಗಳು ಜನರನ್ನು ಸಾಯಿಸೋರು, ಅವ್ರ ಬಗ್ಗೆ ಏನು? Do they get children? ಅವರಿಗೆ ಮಕ್ಕಳು ಸಿಗ್ತಾರ? Does God give them children? ಮಕ್ಕಳು ಕೊಡ್ತಾರ ಅವರಿಗೆ ದೇವರು? They get more children than you. ನಿಮಗಿಂತ ದೇವರು ಹೆಚ್ಚು ಮಕ್ಕಳನ್ನ ಅವ್ರು ಪಡ್ಕೊಂಡು. They have 10-12 children. ಅವ್ರಿಗೆ 10-12 ಜನ ಮಕ್ಕಳು ಇರ್ತಾರೆ. It's not from the devil. ಅದು ಸೈತಾನ್ನಿಂದ ಬಂದಿದ್ದಲ್ಲ. What does that prove? ಅದು ಏನು? But do they get victory over sin? ಆದರೆ ಅವರಿಗೆ ಪಾಪದ ಮೇಲೆ ಜಯ ಸಿಗುತ್ತಾ? So if you only get the blessings which terrorists get, ಒಬ್ಬ ಉಗ್ರವಾದಿ ಸಿಗುವಂತ ಒಂದು ಆಶೀರ್ವಾದ ನಿಮಗೂ ಸಿಕ್ಕಿದ್ರೆ, the terrorists don't die when they are 10 or 12. ಅವರು ಒಂದು 10-12 ವರ್ಷ ಇದ್ದಾಗ ಸಾಯೋದಿಲ್ಲ. They live long lives. ಅವರು ಬಹಳ ಉದ್ದನೆಯ ಜೀವಿತವನ್ನು ಜೀವಿಸ್ತಾರೆ. They have money. ಅವ್ರಿಗೆ ಹಣ ಇದೆ. They have house. ಮನೆ ಇದೆ. They have land. ಮನೆ, all religions. ಎಲ್ಲ ಕೊಡ್ತಾರೆ. All earthly blessings people in all religions have. ಎಲ್ಲ ಒಂದು ಧರ್ಮದಲ್ಲೂ ಇರುವಂತ ಒಂದು ಆಶೀರ್ವಾದನೂ ಇದೆ. You think of any earthly blessing you have. ನಿಮಗೆ ಇರುವಂತ ಯಾವುದೇ ಲೌಕಿಕ ಒಂದು ಆಶೀರ್ವಾದನ ಯೋಚನೆ ಮಾಡಿ. You think Hindus don't have it? ಹಿಂದೂಸ್ಗೆ ಇಲ್ವಾ ಅದು? Muslims don't have it? ಮುಸ್ಲಿಮರಿಗೆ ಇಲ್ವಾ ಅದು? Atheists don't have it? ನಾಸ್ತಿಕರಿಗೆ ಇಲ್ವಾ ಅದು? They all have it. ಎಲ್ಲರಿಗೂ ಇದೆ ಅದು. What is it that they don't have? ಅವರಿಗೆ ಇಲ್ಲದೆ ಇರುವಂತದ್ದು ಯಾವುದು? Victory over sin. ಪಾಪದ ಮೇಲೆ ಜಯ. That is the thing that can distinguish you from them. ಆ ವಿಷಯ ಅವರನ್ನ ನಿಮ್ಮನ್ನ ವ್ಯತ್ಯಾಸಪಡಿಸುತ್ತೆ. Otherwise you're just like them. ಇಲ್ಲ ಅಂದ್ರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇಲ್ಲ. So today now in many churches they say Jesus will make you prosperous and healthy. ಬಹಳಷ್ಟು ಸಭೆಯಲ್ಲಿ ಇವತ್ತು ಹೇಳ್ತಾರೆ, ಯೇಸು ನಿಮಗೆ ಐಶ್ವರ್ಯವಂತರನ್ನಾಗಿ ಮಾಡ್ತಾರೆ. You go to the Muslim mosque, they'll say that Allah will make you prosperous and healthy too. ಮುಸ್ಲಿಂ ಮಸೀದಿಗೆ ಹೋದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲ ನಿಮಗೆ ಐಶ್ವರ್ಯವಂತನಾಗಿ ಮಾಡ್ತಾರೆ. Or you go to a ಮಾಡ್ತಾರೆ. temple, they'll say Lakshmi will make you wealthy, you don't have to go to Christ. ಒಂದು ದೇವಸ್ಥಾನಕ್ಕೆ ಹೋದ್ರೆ ಲಕ್ಷ್ಮಿ ನಿಮ್ಮನ್ನ ಐಶ್ವರ್ಯವಂತರಾಗಿ ಮಾಡ್ತಾಳೆ, ನಿಮಗೆ ಏನು ಕ್ರಿಸ್ತನ ಬೇಕಾಗಿಲ್ಲ. So what a foolish gospel we are preaching, that Jesus cannot give us anything more than all the others can give. ನಾವು ಎಂತ ಮೂರ್ಖ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಅವರೆಲ್ಲ ಕೊಡದೇ ಇರೋಂಥದ್ದನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ. You, as I said, you think of the prayers you have prayed yourself. ನೀವು ಮಾಡಿದ ಪ್ರಾರ್ಥನೆಯನ್ನೇ ಆ ಬಗ್ಗೆ ಯೋಚನೆ ಮಾಡಿ. ನೀವು You say, I don't believe in all this health and wealth gospel. ನಾವು ಯಾವ ಒಂದು ಆರೋಗ್ಯ ಐಶ್ವರ್ಯದ ಸುವಾರ್ತೆಯನ್ನು ಕೇಳೋದಿಲ್ಲ. But that is what you've been praying for all your life. ಆದರೂ ನೀವು ನಿಮ್ಮ ಪ್ರಾರ್ಥನೆ ಹೀಗೆ ಇದೆ ನಿಮ್ಮ ಜೀವಿತಾವಧಿಯಲ್ಲಿ. That is where we need to understand that our need is spiritual first. ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ನಮ್ಮ ಅವಶ್ಯಕತೆ ಮುಖ್ಯವಾಗಿ ಆತ್ಮಿಕದ್ದಾಗಿರುತ್ತೆ. When it says grace to help us in our time of need, ಇಲ್ಲಿ ಕೃಪೆಯು ಸಮಯೋಚಿತ ಸಹಾಯವು ನಮಗೆ ದೊರೆಯುತ್ತೆ. It is not financial need. ಇಲ್ಲಿ ಒಂದು ಹಣದ ಸಮಸ್ಯೆ ಅಲ್ಲ. It's not physical need. ಇದು ಒಂದು ಶಾರೀರಿಕ ಅವಶ್ಯಕತೆ, spiritual need. ಒಂದು ಆತ್ಮಿಕ ಅವಶ್ಯಕತೆ. Why do I say that? ಯಾಕೆ ಹೇಳ್ತೀನಿ? Because whenever you read a verse in the Bible, see the context, the verse immediately before and after that. ಯಾವಾಗಲೂ ನೀವು ಒಂದು ವಚನ ನೋಡಿದ್ರೆ ಅದು ಯಾವ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಹಿಂದೆ ಮುಂದೆ ಏನು ಬರೆಯಲ್ಪಟ್ಟಿದೆ. What is he talking about in the previous verse? ಅಲ್ಲಿ ಹಿಂದಿನ ವಚನದಲ್ಲಿ ಏನು ಬರೀತಾ ಇದೆ ನೋಡಿ. He's not talking about money or health. ಇಲ್ಲಿ ಹಣ ಆಗ್ಲಿ ಒಂದು ಆರೋಗ್ಯವಾಗ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಹೇಳ್ತಾರೆ, Jesus was tempted in all things like us, but he did not sin. ಇಲ್ಲಿ ಹೇಳುತ್ತೆ, ನಮ್ಮ ಹಾಗೆ
ಎಲ್ಲ ವಿಷಯದಲ್ಲೂ ಆತನು ಶೋಧನೆಗೆ ಒಳಪಟ್ಟವನು ಅಂತ ಹೇಳುತ್ತೆ. But he did not sin. ಆದರೆ ಆತ ಪಾಪ ಮಾಡಲಿಲ್ಲ. So what? ಅದರಿಂದ ಏನು? So therefore, let us also go and get the same grace ourselves. ಹಾಗೆ ನಾವು ಕೂಡ ಹೋಗಿ ಆ ಒಂದು ಕೃಪೆಯನ್ನು ಪಡ್ಕೊಳ್ಳೋಣ ಅಂತ. So that we also don't sin. ಅದರಿಂದ ನಾವು ಕೂಡ ಪಾಪ ಮಾಡೋದಿಲ್ಲ ಅಂತ. That is the meaning of that verse. ಅದರ ಅರ್ಥ ಇದೆ. Because ಯಾಕಂದ್ರೆ Romans 6:14 says, ರೋಮ 6:16 ಹೇಳುತ್ತೆ that when you get grace, ನಿಮಗೆ ಕೃಪೆ ಸಿಕ್ಕಿದ್ರೆ, or when grace is upon you, ಒಂದು ಕೃಪೆ ನಿಮ್ಮ ಮೇಲೆ ಇದ್ರೆ, you won't sin. ನೀವು ಪಾಪ ಮಾಡೋದಿಲ್ಲ. See Romans 6:14. 6:14 ನೋಡಿ. Sin cannot rule over you. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕೆ? Because you're under grace. ಯಾಕಂದ್ರೆ ನೀವು ಕೃಪೆಯ ಅಧೀನರಾಗಿದ್ದೀರಷ್ಟೇ. Under grace means grace of God is upon you. ಕೃಪೆಯ ಅಡಿ ಇರೋದು, ಅಧೀನರಾಗಿರೋದು ಅಂದ್ರೆ ನಿಮ್ಮ ಮೇಲೆ ಕೃಪೆ ಇದೆ ಅಂತ. And when the grace of God is upon you, what does it say? You will not sin. ಕೃಪೆ ನಿಮ್ಮ ಮೇಲೆ ಕೃಪೆ ಇದ್ರೆ ಏನಾಗುತ್ತೆ? ಪಾಪ ಮಾಡೋದಿಲ್ಲ ಅಂತ ಹೇಳಿ. Why do you sin? ಯಾಕೆ ಪಾಪ ಮಾಡ್ತೀರಾ ನೀವು? Because the grace of God is not upon you. ಯಾಕಂದ್ರೆ ನಿಮ್ಮ ಮೇಲೆ ಕೃಪೆ ಇಲ್ಲ, ಅದರಿಂದ. At the time when you sin, grace of God is not upon you. That is why you sin. ನಿಮ್ಮ ಪಾಪದ ಶೋಧನೆಗೆ ಒಳಗಾದಾಗ ನಿಮ್ಮ ಮೇಲೆ ಕೃಪೆ ಇಲ್ಲದಿರೋದ್ರಿಂದ ನೀವು ಪಾಪ ಮಾಡ್ತೀರಾ. It is so clear here. ಇಲ್ಲಿ ಬಹಳ ಸ್ಪಷ್ಟವಾಗಿದೆ. When grace of God is, when you're under grace, means grace of God is upon you, you cannot sin. ನಿಮ್ಮ ಮೇಲೆ ನೀವು ಕೃಪೆ ಅಡಿಯಲ್ಲಿ, ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಪಾಪ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. Whenever I commit a sin, ನಾ ಯಾವಾಗಾದ್ರೂ ಪಾಪ ಮಾಡಿದ್ರೆ, with my tongue, ನನ್ನ ನಾಲಿಗೆಯಿಂದ, or my eyes, ನಮ್ಮ ಕಣ್ಣಿಂದ, or my hands, ನನ್ನ ಕೈಯಿಂದ, these are usually the parts of our body with which we sin the most. ಈ ಶರೀರದ ಅಂಗಗಳಲ್ಲಿ ನಾವು ಪಾಪ ಮಾಡೋದು ಜಾಸ್ತಿ. Eyes, ಕಣ್ಣು, tongue, ನಾಲಿಗೆ, hands. ಕೈ. That is why Jesus spoke in the Sermon on the Mount of anger. ಇಲ್ಲಿ ಪರ್ವತ ಪ್ರಸಂಗದಲ್ಲಿ ಹೇಳಿದ್ರು ಸಿಟ್ಟು, that's the tongue, ನಾಲಿಗೆ, lusting with the eyes, ಕಣ್ಣಿನಿಂದ ಮೋಹಿಸುವಂತದ್ದು, and sinning with the hands. ಕೈಯಿಂದ ಪಾಪ ಮಾಡುವಂತದ್ದು. Those are the things he said. He said, cut off your hand or pull out the eye. ಅದರಿಂದ ಇದೇ ವಿಷಯನ ಯೇಸು ಅಲ್ಲಿ ಹೇಳಿದ್ದು, ಕೈಯನ್ನ ಕತ್ತರಿಸಿ ಕಣ್ಣನ್ನ ತೆಗೆದು ಬಿಡಿ ಅಂತ. Whenever you sin with any of these parts of your body, ನೀವು ಯಾವಾಗಾದ್ರೂ ಈ ಅಂಗಗಳಿಂದ ನೀವು ಪಾಪ ಮಾಡಿದಾಗ, you have to say to yourself at that moment, ಆ ಸಮಯದಲ್ಲಿ ನೀವು ಹೇಳಬೇಕು, Lord, I know grace of God was not upon me at this time. ಆ ಸಮಯದಲ್ಲಿ ಕರ್ತನೆ ನನ್ನ ಮೇಲೆ ನಿನ್ನ ಕೃಪೆ ಇರಲಿಲ್ಲ ಅಂತ ಹೇಳಬೇಕು. Otherwise I could not have sinned. Impossible. ಇಲ್ಲ ಅಂದಿದ್ರೆ ನಾನು ಪಾಪ ಮಾಡ್ತಾನೆ ಇರಲಿಲ್ಲ. See, if the lights go off now, ಇವಾಗ ಬೆಳಕು ಹೋಗ್ಬಿಡುತ್ತೆ ಅಂತ, ಫ್ಯಾನ್ ಸ್ಟಾಪ್, ಈ ಫ್ಯಾನ್ ನಿಂತು ಹೋಗ್ಬಿಡುತ್ತೆ. I mean, you don't have to think, you know, electricity is not there. ನೀವು ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಇವಾಗ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಇಲ್ಲ. As soon as electricity comes, it all comes on. ವಿದ್ಯುತ್ ಶಕ್ತಿ ಬಂದ ತಕ್ಷಣ ಇದು ಬರುತ್ತೆ. Grace is like that. ಕೃಪೆ ಕೂಡ ಹಾಗೆ. Grace is there, we overcome. ಕೃಪೆ ಇದ್ರೆ ನಾವು ಜಯಶಾಲಿಗಳಾಗಿರ್ತೀವಿ. Grace is not there, we are defeated. ಕೃಪೆ ಇಲ್ಲ ಅಂದ್ರೆ ನಾವು ಸೋಲಲ್ಪಡ್ತೀವಿ. You must be honest with yourself. ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿರಬೇಕು. When the grace of God is upon you, you cannot sin. ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. That's why it says, ಅದರಿಂದ let us go to the throne of grace and get that, ask for that grace. ಆ ಒಂದು ಕೃಪಾಸನಕ್ಕೆ ನಾವು ಹೋಗೋಣ ಧೈರ್ಯದಿಂದ ಮತ್ತು ಆ ಕೃಪೆಯನ್ನು ಕೇಳೋಣ ಅಂತ ಹೇಳುತ್ತೆ ಈ ವಚನ. Now you can understand Luke chapter 2. ಇಲ್ಲಿ ಲೂಕ 2ನೇ ಅಧ್ಯಾಯ ನಿಮಗೆ ಇವಾಗ ಅರ್ಥ ಆಗುತ್ತೆ. Verse 40. 40ನೇ ವಚನ. What does it say? ಏನಂತ ಹೇಳುತ್ತೆ? The grace of God was upon him. ಆತನ ಮೇಲೆ ದೇವರ ದಯೆ ಇತ್ತು ಅಂದ್ರೆ ಕೃಪೆ. Jesus was under grace. ಯೇಸುವು ಕೃಪೆಯ ಕೆಳಗಡೆ ಇದ್ದ. Grace means God's help. ಕೃಪೆ ಅಂದ್ರೆ ದೇವರ ಸಹಾಯ. Jesus is living with the Father's help all the time. ಯೇಸುಗೆ ಯಾವಾಗಲೂ ತಂದೆಯ ಸಹಾಯವಿತ್ತು. So no sin could overcome him. ಅದರಿಂದ ಆತನಿಗೆ ಯಾವ ಪಾಪವೂ ಅಧಿಕಾರ ಮಾಡಲಿಲ್ಲ. Temptation came to him. ಶೋಧನೆಗಳು ಬಂತು. He would kill it as easily as Samson killed a lion. ಆತನು ಅದನ್ನ ಸೋಲಿಸಿಬಿಡ್ತಿದನೋ, ಹೇಗೆ ಸಂಸೋನನ್ನು ಸೋಲಿಸಿದನೋ ಹಾಗೆ. Or as easily as we could kill a mosquito. ಒಂದು ಸೊಳ್ಳೆಯನ್ನು ನಾವು ಹೇಗೆ ಸಾಯಿಸಿಬಿಡ್ತೀವಿ ಹಾಗೆ. Or kill an ant on the ground. ಒಂದು ಇರುವೆಯನ್ನ ನೆಲದ ಮೇಲೆ ಹೇಗೆ ಸಾಯಿಸ್ತೀವೋ ಹಾಗೆ. Jesus could overcome temptation as easily because the grace of God was upon him. ಯೇಸು ಬಹಳ ಸರಳವಾಗಿ ಈ ಒಂದು ಶೋಧನೆಯನ್ನು ಜಯಿಸಿದನು, ಯಾಕೆಂದ್ರೆ ಅವನ ಮೇಲೆ ಕೃಪೆ ಇತ್ತು. And that's what it says here. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. So what it's saying here is that all through those years in Nazareth, grace of God was upon him. ಆತನು ನಜರೇತಿನಲ್ಲಿ ಜೀವಿಸಿದ ಜೀವಿತಾವದ ಕಾಲದಲ್ಲಿ ಆತನ ಮೇಲೆ ಕೃಪೆ ಇತ್ತು. Not to preach or do miracles.
ಅದು ಒಂದು ಪ್ರಸಂಗ ಮಾಡ್ಲಿಕ್ಕೆ, ಆದ್ರೆ ಒಂದು ಅದ್ಭುತ ಮಾಡ್ಲಿಕ್ಕಲ್ಲ, overcome sin. ಅದು ಪಾಪವನ್ನ ಜಯಿಸಲಿಕ್ಕೆ 30 years. 30 ವರ್ಷಗಳ ಕಾಲ. This is the mystery that has been hidden from the eyes of most Christians. ಬಹಳಷ್ಟು ಕ್ರೈಸ್ತರಿಂದ ಅಡಗಿಸಲ್ಪಟ್ಟ ಒಂದು ರಹಸ್ಯವಾಗಿದೆ ಇದು. They are only taken up with Jesus healing the sick and preaching and all that. ಅವರು ಯೇಸು ಗುಣಪಡಿಸೋದು, ಪ್ರಸಂಗ ಮಾಡೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. And so they don't grow in wisdom. ಅದಕ್ಕೆ ಅವರು ಜ್ಞಾನದಲ್ಲಿ ಬೆಳೆಯೋದಿಲ್ಲ. Jesus grew in wisdom before he started preaching and doing miracles. ಯೇಸು ಪ್ರಸಂಗ ಮತ್ತು ಗುಣಪಡಿಸೋದಕ್ಕೆ ಮೊದಲನೇ ಅವರು ಜ್ಞಾನದಲ್ಲಿ ಬೆಳೆದರು. So when did he grow in wisdom? ಯಾವಾಗ ನಾವು ಜ್ಞಾನದಲ್ಲಿ When he ಬೆಳೆಯುತ್ತೇವೆ? was 7 years old. 7 ವರ್ಷದಲ್ಲಿ, 10 years old, 10 ವರ್ಷ ಇರುವಾಗ, 15, 18, 20, 25, 25, same age as you young people. ನೀವು ಯೌವನಸ್ಥರು ಇರುವಂತ ವಯಸ್ಸೇ. So what should you be growing in now? ನೀವು ಯಾವುದರಲ್ಲಿ ಬೆಳಿಬೇಕು? Wisdom. ಜ್ಞಾನದಲ್ಲಿ. How can you grow in wisdom? ಹೇಗೆ ಜ್ಞಾನದಲ್ಲಿ ಬೆಳಿಬಹುದು? Make sure the grace of God is upon you. ನಿಮ್ಮ ಮೇಲೆ ಕೃಪೆ ಇದೆ ಅನ್ನೋದನ್ನ ಸ್ಥಿರ ಮಾಡ್ಕೊಳ್ಳಿ. Ask God for it. ಅದಕ್ಕಾಗಿ ಕೇಳ್ಕೊಳ್ಳಿ ದೇವರು. It says, let us come to the throne of grace and find grace to help us in our time of need. ಕೃಪಾಸನದ ಬಳಿ ಬಂದು ಸಮಯೋಚಿತ ಸಹಾಯವನ್ನು ದೇವರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾರೆ. And as a first step to that, ಅದಕ್ಕೆ ಮೊದಲನೇ ಹೆಜ್ಜೆ, say, Lord, from today onwards, ಕರ್ತನೆ ಇವತ್ತಿನಿಂದ I am going to make sin as more serious than any sickness in my life. ನಾನು ದೇವರೇ ಈ ಒಂದು ಪಾಪವನ್ನ ಎಲ್ಲ ಒಂದು ಅನಾರೋಗ್ಯಕ್ಕಿಂತ ಗಂಭೀರವಾಗಿ ತಗೊಳ್ತೀನಿ ಅಂತ ಹೇಳಬೇಕು. Oh, how we rush to a hospital or a doctor when there is a sickness. ನಮ್ಮಲ್ಲಿ ಯಾವುದೇ ಅನಾರೋಗ್ಯ ಇದ್ರೆ ಎಷ್ಟು ಬೇಗ ಆಸ್ಪತ್ರೆಗೆ ಹೋಗ್ತೀವಿ. How many thousands of rupees we spend just to get some scan or test and all that just to overcome a sickness. ಒಂದು ಸ್ಕ್ಯಾನ್ ಅಥವಾ ಒಂದು ಪರೀಕ್ಷೆ ನಡೆಸಲಿಕ್ಕೆ ನಾವು ಎಷ್ಟು ಸಾವಿರ ಗಟ್ಟಲೆ ವ್ಯಯ ಮಾಡ್ತೀವಿ. How much effort do you make to overcome sin? ಹಾಗೆ ನೀವು ಪಾಪವನ್ನ ಜಯಿಸಲಿಕ್ಕೆ ಎಷ್ಟು ಕಷ್ಟ ಪಡ್ತೀರಾ? Probably not so much. ನೀವು ಅಷ್ಟು ಕಷ್ಟ ಪಡೋಲ್ಲ ಅನ್ಸುತ್ತೆ. Because we believe sickness is more serious than sin. ಯಾಕೆ ಅಂದ್ರೆ ಅನಾರೋಗ್ಯ ಬಹಳ ಗಂಭೀರವಾದ ಪಾಪಕ್ಕಿಂತ ಅನ್ಕೊಂತೀವಿ. And now let me tell you something. ನಾನು ಇನ್ನೊಂದು ಹೇಳ್ತೀನಿ. As long as you believe that sickness is more serious than sin, ನೀವು ಎಲ್ಲಿಯವರೆಗೆ ಒಂದು ಪಾಪ ಅನ್ನೋದು ಅನಾರೋಗ್ಯ ಪಾಪಕ್ಕಿಂತ ಹೆಚ್ಚು ಗಂಭೀರವಾದದ್ದು ಅನ್ಕೊಂತೀರೋ, I can tell you, you will never overcome sin in your life. ನಾನು ಹೇಳ್ತೀನಿ, ನೀವು ಯಾವತ್ತೂ ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. You can come to hundreds of meetings. ನೀವು 100 ಕೂಟಗಳಿಗೆ ಬರಬಹುದು. And listen to all types of things. ನೀವು ಎಲ್ಲಾ ತರದ ಬೋಧನೆಯನ್ನು ಕೇಳಬಹುದು. But if you believe that sickness is more serious than sin, ನೀವು ಅನಾರೋಗ್ಯ ಒಂದು ಪಾಪಕ್ಕಿಂತ ಗಂಭೀರವಾದದ್ದು ಅಂತ ಯೋಚನೆ ಮಾಡ್ತಾ ಇದ್ರೆ, you will never overcome it. ನಿಮಗೆ ಜಯ ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. Or if you believe that some debt you have is more serious than sin, ನಿಮಗೆ ಇರುವಂತ ಸಾಲ ಬಹಳ ಗಂಭೀರವಾದದ್ದು ಪಾಪಕ್ಕಿಂತ ಅನ್ಕೊಂಡ್ರೆ, then you won't overcome sin. ನೀವು ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. Let me use an ಇಲ್ಲ. example. ಒಂದು ಉದಾಹರಣೆಯನ್ನು ನೋಡೋಣ. Supposing you got a debt of 1 lakh. ನಿಮಗೆ 1 ಲಕ್ಷ ರೂಪಾಯಿ ಸಾಲ ಇದೆ ಅನ್ಕೊಳ್ಳೋಣ. And you've also got a bad temper. ನಿಮಗೆ you get angry very quickly. ಬಹಳ ಬೇಗ ಸಿಟ್ಟುಗೊಳ್ತೀರಾ ಅಂತ ಇಟ್ಕೊಳ್ಳೋಣ. And God appears in a dream to you tonight. God appears to you in a dream tonight. ಇಂದು ರಾತ್ರಿ ದೇವರು ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. And says, ask one request, I will give you any request you want. ನೀವು ಒಂದು ವರವನ್ನ ಕೇಳಲಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ದೇವರು. What do you want? ನಿಮ್ಗೇನ್ ಬೇಕು? You want to clear your debt or you want to overcome anger? ನೀವು ಸಾಲ ತೀರಿಸಬೇಕಾ, ನಿನ್ನ ಸಿಟ್ಟು ಮೇಲೆ ಜಯ ಗಳಿಸಬೇಕಾ? You want me to give you 1 lakh rupees to clear your debt? ನಿನಗೆ 1 ಲಕ್ಷ ಕೊಡಬೇಕಾ ನಿನ್ನ ಸಾಲವನ್ನು ತೀರಿಸಲಿಕ್ಕೆ? Or you want to overcome anger in your life? ನಿನ್ನ ಸಿಟ್ಟನ್ನ ಜಯಗೊಳಿಸಬೇಕಾ ನೀನು? What will you say to God? ನೀವು ಏನು ಹೇಳ್ತೀರಾ ದೇವರಿಗೆ? Or supposing you got a serious sickness in your body. ನಿಮ್ಮ ಶರೀರದಲ್ಲಿ ಒಂದು ಕೆಟ್ಟ ಅನಾರೋಗ್ಯ ಇದೆ. And the Lord says, what do you want? ನಿಮ್ಗೆ ಏನು ಬೇಕು? You want healing from that sickness or you want overcoming anger in your life? ರೋಗದಿಂದ ಸ್ವಸ್ಥತೆ ಬೇಕಾ, ಆದ್ರೆ ನಿನಗೆ ಪಾಪದಿಂದ ರಕ್ಷಣೆ ಬೇಕಾ? What will you answer to God if He gives you one request that He says, I'll grant it to you tomorrow itself? ಒಂದು ವರವನ್ನು ಕೇಳು ಅಂತ ಹೇಳಿದಾಗ ನೀವು ಯಾವ ಉತ್ತರವನ್ನು ಕೊಡ್ತೀರಾ ದೇವರಿಗೆ? I know what I'll say. ನನಗೆ ಗೊತ್ತು ನಾನು ಏನು ಕೇಳ್ತೀನಿ. I'll say, Lord, I want to be free from all sin in my life. ನನ್ನ ಎಲ್ಲ ಪಾಪದಿಂದ ನಾನು ಮುಕ್ತನಾಗಬೇಕು ಸ್ವಾಮಿ ಅಂತ ಕೇಳ್ತೀನಿ. I don't care how poor I am, I don't care how many sicknesses I have in my body, but I want to be free from all sin in my life. ಎಷ್ಟು ಬಡವನಾದ್ರೂ ಪರವಾಗಿಲ್ಲ, ಎಷ್ಟು ಅನಾರೋಗ್ಯ ಇದ್ರೂ ಪರವಾಗಿಲ್ಲ, ನಾನು ಎಲ್ಲ ಪಾಪದಿಂದ ಬಿಡುಗಡೆ ಹೊಂದಬೇಕು ಸ್ವಾಮಿ ಅಂತ ಕೇಳ್ತೀನಿ. You start saying that to God. ನೀವು ಹಾಗೆ ಹೇಳಕ್ಕೆ ಪ್ರಾರಂಭ ಮಾಡಿ. You are young.
ನೀವು ಯೌವನಸ್ಥರಾಗಿರೋದ್ರಿಂದ you will be the happiest Christian in India. ನೀವು ಈ ಭಾರತ ದೇಶದಲ್ಲೇ ಬಹಳ ಸಂತೋಷನಾದ ಕ್ರೈಸ್ತನಾಗಿರ್ತೀರ. Because sin is what makes us unhappy. ಯಾಕೆ ಅಂದ್ರೆ ಈ ಪಾಪನೇ ನಮ್ಮನ್ನ ಅಶಾಂತಿ ಮತ್ತು ಅಸಂತೋಷಕ್ಕೆ ತಳ್ಳುವಂತದ್ದು. The first thing that will help you to grow in wisdom is to fight against sin and ask God for grace to overcome it. ಪಾಪದ ಮೇಲೆ ಜಯಗಳಿಸಲಿಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂದ್ರೆ ಅದರ ವಿರುದ್ಧ ಹೋರಾಡುವಂತದ್ದು. That is the first step to grow in wisdom. ಜ್ಞಾನದಲ್ಲಿ ಬೆಳೆಯಲಿಕ್ಕೆ ಮೊದಲನೇ ಹೆಜ್ಜೆ ಇದು. Then I want to show you a second thing. ಎರಡನೇ ವಿಷಯ ತೋರಿಸಲಿಕ್ಕೆ Verse 52. 52ನೇ ವಚನ. It says Jesus kept on increasing in wisdom and in favor with God and men. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ. 52. 52ನೇ ವಚನ. So this is the second time it says. ಇದು ಎರಡನೇ ಸಲ ಹೇಳ್ತಾ ಇದೆ. How did he grow in wisdom here? ಇಲ್ಲಿ ಜ್ಞಾನದಲ್ಲಿ ಹೇಗೆ ಬೆಳೆದನು? Because it says in verse 51, he went down with Joseph and Mary and came to Nazareth and he continued in subjecting to them. ಇಲ್ಲಿ ಹೇಳುತ್ತೆ 51ನೇ ವಚನದಲ್ಲಿ ಬಳಿಕ ಆತನು ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಅಂತ ಹೇಳಿದೆ. That is the second thing you need to learn as a young person. ಒಬ್ಬ ಯೌವನಸ್ಥನಾಗಿ ಎರಡನೇದಾಗಿ ಕಲಿಯುವಂತಹದ್ದು ವಿಷಯ ಇದು. To be subject to authority that is over you. ನಿನ್ನ ಮೇಲೆ ಇರುವಂತ ಒಂದು ಅಧಿಕಾರಕ್ಕೆ ಅಧೀನನಾಗಿರುವಂತ. At home it is your parents. ಮನೆಯಲ್ಲಿ ನಿನ್ನ ತಂದೆ ತಾಯಿ. The Bible says honor your father and mother and it will go well with you. ದೇವರ ವಾಕ್ಯ ಹೇಳುತ್ತೆ ನಿನ್ನ ತಂದೆ ತಾಯಿಯನ್ನ ಘನಪಡಿಸು, ನಿನಗೆ ಒಳ್ಳೆಯದಾಗುತ್ತೆ ಅಂತ. Children obey your parents. ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ಅಧೀನರಾಗಿರಿ ಅಂತ. It will go well with you. ನಿಮಗೆ ಒಳ್ಳೆಯದಾಗುತ್ತೆ. There's only one area where you are permitted to disobey your parents. ಒಂದು ವಿಷಯದಲ್ಲಿ ನೀವು ತಂದೆ ತಾಯಿಗೆ ಅವಿಧೇಯರಾಗಬಹುದು. ಯಾವುದು? Only one. ಒಂದೇ. And that is where your parents tell you to disobey God. ಅದು ಎಲ್ಲಿ ಅಂದ್ರೆ ನಿಮ್ಮ ತಂದೆ ತಾಯಿ ದೇವರಿಗೆ ಅವಿಧೇಯನಾಗುವಂತ ಹೇಳೋ ಸ್ಥಳದಲ್ಲಿ. Supposing your father tells you to bow down to an idol. ನಿಮ್ಮ ತಂದೆ ಹೇಳ್ತಾರೆ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡು. You can disobey. ನೀವು ಅದಕ್ಕೆ ಅವಿಧೇಯರಾಗಬಹುದು. Or do some puja to some idol. ಒಂದು ವಿಗ್ರಹಕ್ಕೆ ನೀನು ಪೂಜೆ ಮಾಡು ಅಂತ ಹೇಳ್ತಾರೆ. Say no. ನೀವು ಇಲ್ಲ ಅಂತ ಹೇಳ್ಬೋದು. If your parents tell you to cheat in an examination. ಒಂದು ಪರೀಕ್ಷೆಯಲ್ಲಿ ನೀನು ಮೋಸ ಮಾಡು ಅಂತ ಹೇಳ್ತಾರೆ. Then you say no. ಆವಾಗ ನೀವು ಇಲ್ಲ ಅಂತ ಹೇಳ್ಬೋದು. So where your parents tell you to do something against the word of God, there you can disobey them. ಎಲ್ಲಿ ನಿಮ್ಮ ತಂದೆ ತಾಯಿಗಳು ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೇಳ್ತಾರೆ ಅಲ್ಲಿ ನೀವು ಅವಿಧೇಯರಾಗಬಹುದು. ಯಾಕೆ? Because above your parents there is another authority, that is God. ನಿಮ್ಮ ತಂದೆ ತಾಯಿಗಳ ಮೇಲೆ ಇರುವಂತ ಅಧಿಕಾರ ಯಾವುದು? ಅದು ದೇವರು. Your parents are not the final authority, God is the final authority. ನಿಮ್ಮ ತಂದೆ ತಾಯಿಗಳೇ ಪೂರ್ಣವಾದ ಒಂದು ಅಧಿಕಾರವಲ್ಲ, ಅದರ ಮೇಲೆ ದೇವರು ಪೂರ್ಣವಾದ ಅಧಿಕಾರ ಹೊಂದಿದ್ದಾರೆ. In all other areas you must honor your parents. ಮತ್ತೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮ ತಂದೆ ತಾಯಿನ ಘನಪಡಿಸಬೇಕು. Sometimes it can be difficult. ಕೆಲವು ಸಲ ಕಷ್ಟ ಆಗಬಹುದು. All of you will tell me it's not easy to obey your parents year after year after year after year. ನಿಮ್ಮಲ್ಲಿ ಎಲ್ಲರೂ ಹೇಳ್ತೀರಾ ನಿಮ್ಮ ತಂದೆ ತಾಯಿಗಳಿಗೆ ಪ್ರತಿ ದಿವಸ ಎಲ್ಲ ವಿಷಯದಲ್ಲಿ ವಿಧೇಯರಾಗೋದು ಅಷ್ಟು ಸುಲಭ ಅಲ್ಲ ಅಂತ. In that small sentence he continued in subjection to them, verse 51. 51ನೇ ವಚನದಲ್ಲಿ ಹೇಳುತ್ತೆ ಅವರಿಗೆ ಅಧೀನನಾಗಿದ್ದನು ಅಂತ ಹೇಳುತ್ತೆ. It's a very small sentence but it means a lot. ಬಹಳ ಚಿಕ್ಕ ಪದ ಅದು, ವಾಕ್ಯ ಅದು, ಆದ್ರೆ ಅದು ಅರ್ಥ ಬಹಳ. You can use your imagination to picture situations where Jesus was obeying his mother. ನಿಮ್ಮ ಮನಸ್ಸನ್ನ ಉಪಯೋಗಿಸಿ ಅದನ್ನ ಯೋಚನೆ ಮಾಡಿ ಅವರ ವಿಷಯಗಳನ್ನ. See, I sometimes picture like this. ನಾನು ಕೆಲವು ಸಲ ಚಿತ್ರಣ ಹೀಗೆ ಮಾಡ್ತೀನಿ. I'm sure Jesus when he was a young boy would play out in the fields like all of you play with other children. ನೀವು ಮಕ್ಕಳ ಜೊತೆ ಹೊರಗಡೆ ಆಡೋ ತರ ಯೇಸು ಕೂಡ ಒಬ್ಬ ಚಿಕ್ಕ ಬಾಲಕನಾಗಿದ್ದಾಗ ಹಾಡ್ತಾ ಇದ್ದ. And supposing he was playing something like cricket, whatever they were playing in Israel those days. ಇಸ್ರೇಲಲ್ಲಿ ಯಾವುದು ಆಡ್ತಾ ಇದ್ರೋ ಗೊತ್ತಿಲ್ಲ, ಕ್ರಿಕೆಟ್ ತರ ಯಾವುದೋ ಒಂದು ಆಟ ಆಡ್ತಾ ಇದ್ರು ಹೊರಗಡೆ. Now in cricket the most important time is when it comes to your turn to bat. ಕ್ರಿಕೆಟ್ನಲ್ಲಿ ಯಾವ ಒಂದು ಮುಖ್ಯವಾದ ಸ್ಥಳ ಅಂದರೆ ನೀವು ಬ್ಯಾಟಿಂಗ್ ಮಾಡಲು ಪ್ರಾರಂಭಿಸೋದು. When you are fielding, not so important. ನೀವು ಫೀಲ್ಡಿಂಗ್ ಮಾಡುವಾಗ ಅಷ್ಟು ಒಂದು ವಿಶೇಷವಾದಲ್ಲ. Bowling is a little more important. ಬೌಲಿಂಗ್ ಸ್ವಲ್ಪ ಮುಖ್ಯವಾದ. When your turn comes to bat, you have to be there. ನೀವು ಬ್ಯಾಟಿಂಗ್ ಮಾಡಬೇಕು ಅಂದಾಗ ನೀವು ಇರಲೇಬೇಕು. That's what you like to be in. ನೀವು ಇಷ್ಟಪಡ್ತೀರಾ ಅದನ್ನ. Okay, supposing Jesus is playing with other 12-year-old children there. ಅಲ್ಲಿ ಒಂದು 12 ವರ್ಷ ಮಕ್ಕಳ ಜೊತೆ ಯೇಸು ಆಡ್ತಾ ಇದ್ರು. And he's waiting for his turn to bat. ಆತನ ಆ ಸಮಯ ಬರಲಿ, ನನ್ನ ಬ್ಯಾಟಿಂಗ್ ಬರಲಿ ಅಂತ ಕಾಯ್ತಾ ಇದ್ರು. The other fellow is out, now it is Jesus' turn to bat. ಇನ್ನೊಬ್ಬ ಔಟ್ ಆಗ್ಬಿಟ್ಟ, ನಂತರ ಯೇಸು ಆಡಬೇಕು. And at that time
ಆ ಸಮಯದಲ್ಲಿ his mother says, Jesus, come here, I want you to do some work. ಅವ್ರ ತಾಯಿ ಹೇಳ್ತಾರೆ, ಯೇಸು ನೀನು ಬಾ, ನನಗೆ ಸ್ವಲ್ಪ ಕೆಲಸ ಮಾಡಬೇಕು ಅಂತ. What do you think he did? ಯೇಸು ಏನು ಮಾಡ್ತಾರೆ? What will you do? ನೀವು ಏನು ಮಾಡ್ತೀರಿ? Or you girls, when you're playing something very important and your very important turn comes for you. ನೀವು ಹುಡುಗಿಯರು, ನೀವು ಬಹಳ ಮುಖ್ಯವಾದದ್ದನ್ನು ಆಡ್ತಾ ಇರುವಾಗ ನೀವು ಏನು ಮಾಡ್ತೀರಾ? At a very important time, your mother calls you. ನೀವು ಬಹಳ ಮುಖ್ಯವಾದ ಸಮಯದಲ್ಲಿ, ನಿಮಗೆ ಬೇಕಾಗಿರೋ ಸಮಯದಲ್ಲಿ ನಿಮ್ಮ ತಾಯಿ ಕರೀತಾರೆ. I know what all children will say. ನನಗೆ ಗೊತ್ತು ಎಲ್ಲ ಮಕ್ಕಳು ಏನು ಹೇಳ್ತಾರೆ ಅಂತ. Mommy, wait just 5 minutes, I'll come. ಅಮ್ಮ ಸ್ವಲ್ಪ 5 ನಿಮಿಷ ಕಾಯಿ, ನಾನು ಬರ್ತೀನಿ ಅಂತ. 5 minutes usually means about 55 minutes. 5 ನಿಮಿಷ ಅಂದ್ರೆ ಒಂದು 55 ನಿಮಿಷ ಇರುತ್ತೆ ಅವರ ಅರ್ಥದಲ್ಲಿ. What do you think Jesus did? ಯೇಸು ಏನು ಮಾಡಿದ್ರು? He dropped his bat. ಅವರೊಂದು ಬ್ಯಾಟ್ ಬಿಸಾಕಿದ್ರು. He said, okay friends, Mommy's calling me, I have to go. ನಮ್ಮ ತಾಯಿ ಕರೀತಾ ಇದ್ದಾರೆ ಸ್ನೇಹಿತರೆ, ನಾನು ಹೋಗಬೇಕು, ಅಮ್ಮ ಕರೀತಾ. They would have made fun of him. You're mama's boy and all that, you're running away like this. ಅವರು ತಮಾಷೆ ಮಾಡಬಹುದು, ನೀನು ಅಮ್ಮನ ಮಗ, ಅದಕ್ಕೆ ಓಡೋಗ್ತಾ ಇದೀಯ ಅಂತ. He didn't care. ಅವನು ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ. He knew the Bible says children honor your parents. ಆತನಿಗೆ ಒಂದು ಗೊತ್ತಿತ್ತು, ದೇವರ ವಾಕ್ಯ ಹೇಳುತ್ತೆ ತಂದೆ ತಾಯಿಗೆ ಘನಪಡಿಸಬೇಕು ಅಂತ. His mother says, ಅವ್ರ ತಾಯಿ ಹೇಳ್ತಾರೆ, go to the well and get some water. ಬಾವಿಗೆ ಹೋಗಿ ಸ್ವಲ್ಪ ನೀರು ತಗೊಂಡು ಬಾ. So they must have had some wooden bucket those days. ಅವರು ಒಂದು ಮರದ ಬಕೆಟ್ ಇರಬಹುದು ಅಲ್ಲಿ. And goes to the well to draw the water. ಬಾವಿಗೆ ಹೋಗಿ ನೀರು ತಗೊಂಡು ಬರ್ಬೋದು. There's a great temptation to just fill half the bucket and come quickly back and join the game. ಅದರಲ್ಲಿ ಏನು ಶೋಧನೆ ಅಂದರೆ ಬೇಗ ಬೇಗ ಅರ್ಧ ಬಕೆಟ್ ನೀರು ತಂದು ಕೊಟ್ಬಿಟ್ಟು ಬೇಗ ಆಟಕ್ಕೆ ಸೇರ್ಕೊಳ್ಳೋಣ ಅಂತ ಒಂದು ಶೋಧನೆ ಬರ್ಬೋದು. He didn't do that. ಆದರೆ ಹಾಗೆ ಮಾಡಲಿಲ್ಲ ಯೇಸು. Poured, filled the bucket, brought it back. ಅದು ಸುರಿದು ಆ ಬಕೆಟನ್ನು ತುಂಬಿಸಿ ಕೊಟ್ಟನು. And by the time he comes back, his team is out, his turn has come for fielding now. ಈ ಮತ್ತೆ ಬರುವಾಗ ಅವರ ತಂಡ ಮುಗಿದು ಮತ್ತೆ ಫೀಲ್ಡಿಂಗ್ ಬಂದಿರಬಹುದು. He was not unhappy. ಆಗ ಅವನಿಗೆ ಅಸಮಾಧಾನ ಆಗಲಿಲ್ಲ. You may be unhappy. ನಿಮಗೆ ಅಸಮಾಧಾನ ಆಗಬಹುದು. But he was not unhappy. ಆತನ ಅಸಮಾಧಾನ ಹೊಂದಲಿಲ್ಲ. Because he had obeyed his Father in heaven. ಯಾಕಂದ್ರೆ ಆತನು ಪರಲೋಕದಲ್ಲಿರುವ ತಂದೆಗೆ ಅಧೀನನಾದ. That's just one example. ಅದು ಒಂದೇ ಒಂದು ಉದಾಹರಣೆ ನಾನು ಹೇಳ್ತೇನೆ. You can take 1000 examples like that in different situations. ನೀವು ಬೇರೆ ಬೇರೆ ಸನ್ನಿವೇಶದಲ್ಲಿ 1000 ಒಂದು ಉದಾಹರಣೆಗಳನ್ನು ಯೋಚಿಸಬಹುದು. And the father said, this is my son, I am very happy with him. ತಂದೆಯಾದ ದೇವರು ಹೇಳಿದರು, ಈತನು ನನ್ನ ಮಗನು, ನನ್ನ ಪ್ರಿಯನಾದ ಮಗನು, ನಾನು ಬಹಳ ಮೆಚ್ಚಿದ್ದೇನೆ. He didn't score a century in cricket, but he obeyed his father and mother. ಆತನು ಕ್ರಿಕೆಟ್ನಲ್ಲಿ ಒಂದು ಸೆಂಚುರಿ ಶತಕವನ್ನು ಬಾರಿಸಲಿಲ್ಲ, ಆದರೆ ತಂದೆ ತಾಯಿಗೆ ಅಧೀನನಾದನು. The father gave him the most fantastic ministry that anybody has ever had. ಆತನ ಪರಲೋಕ ತಂದೆ ಆತನಿಗೆ ಎಂಥ ಸೇವೆಯನ್ನು ಕೊಟ್ಟನು ಅಂದರೆ ಅದ್ಭುತವಾದ ಸೇವೆ ಆತನ ಜೀವಿತ. You know, all of us would like to have a great ministry that blesses hundreds of people. ನಮ್ಮಲ್ಲಿ ಎಲ್ಲರೂ ದೊಡ್ಡ ಸೇವೆಯನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ, ಸಾವಿರಾರು ಜನರಿಗೆ ಆಶೀರ್ವಾದವಾಗುವಂಥದ್ದು. But before that, God has to test you in different situations whether you will submit to authority. ಆದರೆ ಅದಕ್ಕೆ ಮೊದಲು ದೇವರು ನಿಮ್ಮನ್ನ ಪರೀಕ್ಷಿಸಬೇಕು, ನೀವು ಈ ಒಂದು ಅಧಿಕಾರಕ್ಕೆ ಒಳಪಡ್ತೀರಾ, ಅಧೀನರಾಗ್ತೀರಾ ಅಂತ. Whoever you are, ಯಾರೇ ಆಗಿರಬಹುದು. maybe authority at home or authority in the church. ಮನೆಯಲ್ಲಿ ಅಧಿಕಾರ ಇರಬಹುದು, ಸಭೆಯಲ್ಲಿನ ಅಧಿಕಾರ ಇರಬಹುದು. And if he sees that you're not interested in that, ದೇವರು ನೋಡ್ತಾರೆ ನಿಮಗೆ ಅದರಲ್ಲಿ ಇಷ್ಟ ಇಲ್ಲ ಅಂದ್ರೆ, no wonder God doesn't give you a ministry. ನಿಮಗೆ ದೇವರು ಸೇವೆನೇ ಕೊಡದೇ ಇದ್ರೆ ಆಶ್ಚರ್ಯವಿಲ್ಲ. Even when you're 70 years old, God won't give you a ministry. ನಿಮಗೆ 70 ವರ್ಷ ಆದ್ರೂ ನಿಮಗೆ ಆ ಸೇವೆಯನ್ನು ಕೊಡೋದಿಲ್ಲ ದೇವರು. How did he grow in wisdom? ಯೇಸು ಹೇಗೆ ಒಂದು ಜ್ಞಾನದಲ್ಲಿ ಬೆಳೆದನು? Because he submitted to authority. ಒಂದು ಅಧಿಕಾರಕ್ಕೆ ಒಳಪಟ್ಟನು. But you may say, my parents are not perfect. ನೀವು ಹೇಳ್ಬೋದು, ನಮ್ಮ ತಂದೆ ತಾಯಿಗಳು ಅಷ್ಟು ಪೂರ್ಣರಲ್ಲ, or my elders are not perfect. ನಮ್ಮ ಹಿರಿಯರು ಕೂಡ ಅಷ್ಟು ಪೂರ್ಣರಲ್ಲ ಅಂತ ಹೇಳ್ಬೋದು. Do you think Joseph and Mary were perfect? ನೀವು ಯೋಚನೆ ಮಾಡ್ತೀರಾ ಯೇಸು ಮೇರಿ ಕೂಡ ಪೂರ್ಣರಾಗಿದ್ರು ಅಂತ? You think they were a perfect husband and wife? ಅವರು ಪೂರ್ಣರಾದ ಗಂಡ ಹೆಂಡತಿಯಾಗಿದ್ರ? You think they never made a mistake? ಅವ್ರು ಯಾವುದು ತಪ್ಪು ಮಾಡ್ಲಿಲ್ವಾ? They were under the old covenant. ಹಳೆ ಒಡಂಬಡಿಕೆಯ ಜೀವಿತದಲ್ಲಿ ಜೀವಿಸ್ತಾ ಇದ್ದವರು ಅವರು. Even new covenant people have such difficulty overcoming sin. ಇಲ್ಲಿ ಹೊಸ ಒಡಂಬಡಿಕೆಯ ಜೀವಿತದಲ್ಲೇ ಪಾಪ ಜಯಗಳಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. Can you imagine how an old covenant couple must have lived? ಹಳೆ ಒಡಂಬಡಿಕೆಯ ಒಂದು ಗಂಡ ಹೆಂಡತಿ ಹೇಗೆ ಜೀವಿಸಿದ್ರು ಅಂತ ಯೋಚನೆ ಮಾಡಿದ್ರೆ, they were totally imperfect. ಅವರು ಪೂರ್ಣವಾಗಿ ಅಪೂರ್ಣರಾಗಿದ್ದರು. And the father told Jesus, submit to this imperfect authority.
ಈ ಅಪೂರ್ಣರಾದ ಒಂದು ಅಧಿಕಾರಕ್ಕೆ ನೀನು ಒಳಪಡಬೇಕು ಅಂತ ಯೇಸುಗೆ ತಂದೆ That is where I will test you. ಅಲ್ಲಿ ನಾನು ನಿನ್ನನ್ನು ಪರೀಕ್ಷಿಸ್ತೇನೆ. I know God has tested me like that in my younger days. ನನ್ನ ಯೌವನಾವಸ್ಥಾ ಕಾಲದಲ್ಲಿ ಕೂಡ ದೇವರು ನನ್ನನ್ನು ಹಾಗೆ ಪರೀಕ್ಷಿಸಿದರು. For many years, ಬಹಳ ವರ್ಷಗಳ ಕಾಲ I had to submit in the Navy to imperfect bosses. ನೌಕಾ ಸೇನೆಯಲ್ಲಿ ನಾನು ನಮ್ಮ ಅಪೂರ್ಣರಾದ ಅಧಿಕಾರಕ್ಕೆ ನಾನು ಒಳಪಡಬೇಕಾಗಿತ್ತು. And in many churches right up to the age of 35 to imperfect elders. 35 ವರ್ಷಗಳವರೆಗೆ ಬೇರೆ ಬೇರೆ ಸಭೆಗಳಲ್ಲಿ ಅಪೂರ್ಣರಾದ ಹಿರಿಯರಿಗೆ ಒಳಪಡಬೇಕಾಗಿತ್ತು. The Lord said, submit. ದೇವರು ಹೇಳಿದ್ರು ಅಧೀನರಾಗಬೇಕು. Keep your mouth shut and submit. ನಿನ್ನ ಬಾಯಿ ಮುಚ್ಚಿಕೊಂಡು ನೀನು ಅಧೀನನಾಗು. I did it. ನಾನು ಮಾಡಿದೆ. And those are the years God broke me and humbled me. ಆ ದಿವಸಗಳಲ್ಲಿ ದೇವರು ನನ್ನ ಮುರಿದು ನನ್ನನ್ನು ತಗ್ಗಿಸಿದ. And then suddenly when I was 35 years old, ನಾನು 35 ವರ್ಷದವನು ಆಗಿದಾಗ ತಕ್ಷಣ God suddenly opened up a ministry that I never even dreamed I would have. ನಾನು ಕನಸೇ ಕಾಣದೇ ಇರುವಂತ ಒಂದು ಸೇವೆಯನ್ನು ದೇವರು ತೆಗೆದರು. What I want to say is this. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು. These are the two things that made Jesus grow in wisdom. ಈ ಎರಡು ವಿಷಯಗಳು ಯೇಸು ಜ್ಞಾನದಲ್ಲಿ ಬೆಳೆಯಲಿಕ್ಕೆ ಸಹಾಯ ಮಾಡಿದರು. One, he was faithful in temptation to fight against sin. ಮೊದಲನೆಯದು ಒಂದು ಶೋಧನೆಯ ವಿರುದ್ಧವಾಗಿ ನಂಬಿಗಸ್ತನಾಗಿದ್ದನು, ಅದರ ವಿರುದ್ಧ ಹೋರಾಡಲಿಕ್ಕೆ. With the grace of God upon him. ಅದರಿಂದ ಆತನ ಮೇಲೆ ಕೃಪೆ ಇತ್ತು. And secondly, ಎರಡನೆಯದಾಗಿ he was willing to obey the Father and submit to imperfect authority. ಅವನು ತಂದೆಗೆ ಒಳಪಟ್ಟು ಒಂದು ಅಪೂರ್ಣವಾದ ಅಧಿಕಾರಕ್ಕೆ ಒಳಪಟ್ಟನು. So those are the two most important things for young people. ಈ ಎರಡು ಯೌವನಸ್ಥರಿಗೆ ಬಹಳ ಮುಖ್ಯವಾದ ವಿಷಯಗಳು. Faithfulness at home and in his place of work. ಒಂದು ಕೆಲಸ ಕಾರ್ಯದಲ್ಲಿ ಮತ್ತು ಮನೆಯಲ್ಲಿ ನಂಬಿಗಸ್ತರಾಗಿರುವುದು. Think of the temptations he faced at home. ನೀವು ಯೋಚನೆ ಮಾಡಿ ಮನೆಯಲ್ಲಿ ಅನುಭವಿಸಿದ ಶೋಧನೆಗಳನ್ನು. Brothers and sisters, he had 4 brothers and 2 sisters younger to him, must have irritated him. ಆತನಿಗಿಂತ ಚಿಕ್ಕವರು 4 ಸಹೋದರರು 2 ತಂಗಿಯರಿದ್ರು. ಅವರು ಹೇಗೆ ಅವರನ್ನ ಕೆಣಕಿರಬಹುದು ಯೋಚನೆ ಮಾಡಿ. 7 children living in a small home. ಒಂದು ಚಿಕ್ಕ ಮನೆಯಲ್ಲಿ 7 ಜನ ಮಕ್ಕಳು ಜೀವಿಸುವುದನ್ನು ಯೋಚನೆ ಮಾಡಿ. Joseph was a poor carpenter, it was a small home. ಯೋಸೇಫನು ಒಬ್ಬ ಬಡಗಿಯಾಗಿದ್ದನು, ಅವನ ಮನೆ ಚಿಕ್ಕದಾಗಿತ್ತು. Some of you complain that your home is too small. ನೀವು ಮನೆ ಚಿಕ್ಕದಾಗಿದೆ ಅಂತ ಯೋಚನೆ ಮಾಡಬಹುದು. It's not smaller than the home of Jesus. ಅದು ಯೇಸುವಿನ ಮನೆಗಿಂತ ಚಿಕ್ಕದೇನಲ್ಲ. Poor carpenter's home with 9 people living in that home. ಒಬ್ಬ ಬಡಗಿಯ ಮನೆ 9 ಜನ ಜೀವಿಸ್ತಾ ಇದ್ದಂತ ಜಾಗ ಅದು. How many of you got 9 people living in one house? ಒಂದು ಚಿಕ್ಕ ಮನೆಯಲ್ಲಿ 9 ಜನ ಜೀವಿಸ್ತಾ ಇರೋರು ನಿಮ್ಮಲ್ಲಿ ಯಾರು ಇದ್ದಾರೆ? Jesus lived like that. ಯೇಸು ಹಾಗೆ ಜೀವಿಸಿದ. Father, mother and 7 children. ತಂದೆ ತಾಯಿ 6-7 ಜನ ಮಕ್ಕಳು. You think they all had separate 7 bedrooms? ಅವರಿಗೆಲ್ಲ 7 ಕೋಣೆಗಳು, ಮಲಗೋ ಕೋಣೆ ಇತ್ತು ಅಂತ ಯೋಚನೆ ಮಾಡ್ತೀರಾ? One room where everybody slept on the floor. ಒಂದು ಕೋಣೆಯಲ್ಲಿ ಎಲ್ಲರೂ ಕೆಳಗಡೆ ನೆಲದ ಮೇಲೆ ಮಲಗಿದ್ರು. And all these brothers and sisters irritating Jesus every day. ಎಲ್ಲ ಸಹೋದರ ಸಹೋದರಿಯರು ಪ್ರತಿದಿನ ಯೇಸುವನ್ನ ಕೆಣಕ್ತಾರೆ. But he never got angry, he never got bitter. ಆತನ ಕಹಿ ಆಗಿಲ್ಲ, ಯಾವತ್ತೂ ಕೆಣಸ್ಕಲ್ಪಡಲಿಲ್ಲ, ಕೋಪ he overcame sin. ಅವನು ಶೋಧನೆಯನ್ನ That is the example for you young people. ನೀವು ನಿಮ್ಮ ಯೌವನಸ್ಥರಿಗೆ ಅದು ಒಂದು ಉದಾಹರಣೆಯಾಗಿದೆ. And then maybe when he was 18 years old, he went into the carpentry shop to do some work. ಅವನು 18 ವಯಸ್ಸಿರುವಾಗ ಒಂದು ಬಡಗಿ ಕೆಲಸದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿರಬಹುದು. And for 12 years he worked as a carpenter. ಅದರ ನಂತರ 12 ವರ್ಷ ಒಬ್ಬ ಬಡಗಿಯಾಗಿ ಕೆಲಸ ಮಾಡಿದನು. And how many temptations he would have faced there. ಅಲ್ಲಿ ಎಷ್ಟು ಶೋಧನೆಗಳನ್ನು ಆತ ಎದುರಿಸಿರಬಹುದು. People would have cheated him just like people cheat people today. ಅಲ್ಲಿ ಜನ ಮೋಸ ಮಾಡಿರಬಹುದು, ಇವತ್ತು ಮೋಸ ಮಾಡೋ ಹಾಗೆ. Somebody may not have paid him properly. ಆತನಿಗೆ ಸರಿಯಾಗಿ ಹಣ ಕೊಡದೇ ಇರಬಹುದು. Or you know how customers will come and shout and get angry at you for the work you did. ಕೆಲವು ಕೆಲಸ ಕೊಡುವಂತರು ವ್ಯಾಪಾರಿಗಳು ಬಂದ್ಬಿಟ್ಟು ಹೇಗೆ ಜಗಳ ಮಾಡ್ತಾರೆ. This is not right, that's not right. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. Take this table back and do it properly and come. ಈ ಮೇಜ್ ತಗೊಂಡು ಸರಿಯಾಗಿ ಮಾಡಿಕೊಡು ಅಂತ ಕೇಳ್ತಾರೆ. Jesus had to face all that. ಯೇಸು ಅದನ್ನೆಲ್ಲ ಎದುರಿಸಬೇಕಾಗಿತ್ತು. He never cheated anybody. ಯಾರಿಗೂ ಮೋಸ ಮಾಡಲಿಲ್ಲ. And supposing some child came into the shop and broke something that Jesus had made. ಒಂದು ಮಗು ಬಂದು ಯೇಸು ಮಾಡಿದನು ಯಾವುದೋ ಒಂದು ಮುರಿದಾಕ್ಬಿಡ್ತು ಅಂತ he wouldn't have got upset with that child. ಅವನು ಆ ಮಗು ಬಗ್ಗೆ ಬೇಸರ ಮಾಡ್ಕೊಳ್ತಾ ಇರಲಿಲ್ಲ. He'd have picked up that child and say, don't worry, I can make another one. ಆ ಮಗುನ ಎತ್ಕೊಂಡು ಹೇಳ್ತಾ ಇದ್ರೇನೋ, ಪರವಾಗಿಲ್ಲ, ಯೋಚನೆ ಮಾಡಬೇಡ, ನಾನು ಬೇರೆ ಮಾಡ್ಕೊಳ್ತೀನಿ. You are more important, my dear child, than this little thing. ಈ ಮಗುವೆ ನೀನು ಬಹಳ ಮುಖ್ಯವಾದನು ಈ ಮೇಜಿಗಿಂತ ಅಂತ. It is that attitude by which he grew in wisdom.
ಆ ಒಂದು ಮನೋಭಾವದಲ್ಲಿ ಆತನು ಜ್ಞಾನದಲ್ಲಿ ಬೆಳೆದನು. We would get upset with the child because that earthly thing is more precious than a human being. ಆ ಇಹಲೋಕದ ಒಂದು ವಸ್ತು ಮುರಿದೋಗ್ಬಿಟ್ರೆ ನಮಗೆ ಬಹಳ ಬೇಸರ ಆಗುತ್ತೆ ಇನ್ನೊಂದು ವ್ಯಕ್ತಿಗಿಂತ. And that's why we don't grow in wisdom. We remain foolish till the end of our life. ಅದರಿಂದ ನಾವು ಜ್ಞಾನದಲ್ಲಿ ಬೆಳೆಯೋದಿಲ್ಲ, ಕಡೆಯವರೆಗೆ ನಾವು ಮೂರ್ಖರಾಗಿರ್ತೀವಿ. Do you know that God gave us people to love? ನಿಮಗೆ ಗೊತ್ತಿದೆಯಾ, ಜನರನ್ನ ದೇವರು ನಮಗೆ ಕೊಟ್ಟಿದ್ದು ಪ್ರೀತಿಸಲಿಕ್ಕೆ and things to use. ಈ ವಸ್ತುಗಳು ಉಪಯೋಗಿಸಲಿಕ್ಕೆ. But we love things and we use people. ನಾವು ಏನು ಮಾಡ್ತೀವಿ ಅಂದರೆ ಈ ಉಪಕರಣಗಳನ್ನ ಪ್ರೀತಿಸ್ತೀವಿ ಮತ್ತೆ ಜನರನ್ನ ಉಪಯೋಗಿಸ್ತೀವಿ for our own benefit, ನಮ್ಮ ಲಾಭಕ್ಕಾಗಿ. That is the mark of the children of Adam. ಆದಾಮನ ಮಕ್ಕಳ ಒಂದು ಗುರುತಾಗಿದೆ ಇದು. Jesus loved people. ಯೇಸು ಜನರನ್ನ ಪ್ರೀತಿಸಿದ. He never loved things. ಈ ವಸ್ತುಗಳನ್ನ ಯೇಸು ಪ್ರೀತಿಸಲಿಲ್ಲ. Those are the type of lessons we learn when we work. ನಾವು ಕೆಲಸ ಮಾಡುವಾಗ ಈ ಕೆಲವು ಪಾಠಗಳನ್ನ ಕಲ್ತ್ಕೊಂತೀವಿ. You know, I have always told people who work with me, ನನ್ನ ಜೊತೆ ಕೆಲಸ ಮಾಡೋರಿಗೆ ನಾನು ಯಾವಾಗಲೂ ಹೇಳ್ತೀನಿ, listen, if you make a mistake, ನೀವು ತಪ್ಪು ಮಾಡಿದ್ರೆ, or you did something wrong, ಏನಾದರೂ ತಪ್ಪು ಮಾಡಿದ್ರೆ, or you broke something, ನೀವು ಮುರಿದು ಹಾಕಿದ್ರೆ, don't worry, ಪರವಾಗಿಲ್ಲ. The only serious thing in life is sin. ಬಹಳ ಗಂಭೀರವಾದ ವಿಷಯ ಜೀವಿತದಲ್ಲಿ ಯಾವುದು ಅಂದ್ರೆ ಪಾಪ. Don't sin. ಪಾಪ ಮಾಡಬೇಡ. Other things are not important. ಬೇರೆದೆಲ್ಲ ಅಷ್ಟು ಮುಖ್ಯವಾದದಲ್ಲ. That is how Jesus grew in wisdom. ಹಾಗೆ ಯೇಸು ಜ್ಞಾನದಲ್ಲಿ ಬೆಳೆದನು. All of us have that opportunity. ನಮಗೆಲ್ಲರಿಗೂ ಆ ಸೌಭಾಗ್ಯ ಇದೆ. Like Jesus, we also grow up in a home. ಯೇಸುವಿನ ತರ ನಾವು ಮನೆಯಲ್ಲಿ ಬೆಳಿತೀವಿ. With an imperfect father and mother. ಅಪೂರ್ಣರಾದ ತಂದೆ ತಾಯಿ ಕೆಳಗಡೆ. And with difficult brothers and sisters. ಒಂದು ಕಷ್ಟ ಕೊಡುವಂತ ಸಹೋದರ ಸಹೋದರಿಯರ ಜೊತೆ. We go to work and it's not easy to work also. ಕೆಲಸಕ್ಕೆ ಹೋಗ್ತೀವಿ ನಾವು, ಅಲ್ಲಿ ಕೆಲಸ ಮಾಡೋದು ಕೂಡ ಅಷ್ಟು ಸುಲಭವಾದದ್ದಲ್ಲ. ನಮ್ಮ ಕೆಲಸದ ಸಮಯದಲ್ಲಿ ಕೂಡ ಜಾಗದಲ್ಲಿ ಕೂಡ ಬಹಳಷ್ಟು ಶೋಧನೆಗಳು. Everybody around us is cheating and telling lies. ಎಲ್ಲರೂ ನಮ್ಮ ಸುತ್ತ ಇರೋರು ಮೋಸ ಮಾಡ್ತಾ ಇರ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ. In the school all the other students are cheating. ಬೇರೆ ಸ್ಕೂಲ್ನಲ್ಲಿ ಬೇರೆ ಮಕ್ಕಳು ಮೋಸ ಮಾಡ್ತಾ ಇರ್ತಾರೆ. I say don't, if you're a CFC young brother sister, you must never cheat. ನೀವು CFC ಸಹೋದರ ಸಹೋದರಿ ಯವನಸ್ಥರಾಗಿದ್ರೆ ನೀವು ಯಾವತ್ತೂ ಮೋಸ ಮಾಡಬಾರ್ದು. It's better to fail than to cheat. ನೀವು ಅನುತ್ತೀರ್ಣ ಆದರೂ ಪರವಾಗಿಲ್ಲ, ನೀವು ಮೋಸ ಮಾಡಬಾರ್ದು. I taught that to all 4 of my sons. ನಾನು ನನ್ನ 4 ಮಕ್ಕಳಿಗೂ ಅದನ್ನು ಕಲಿಸ್ಕೊಟ್ಟೆ. I don't care if you fail. ನೀವು ಫೇಲ್ ಆದರೂ ಪರವಾಗಿಲ್ಲ, but don't cheat. ಆದರೆ ಮೋಸ ಮಾಡಬೇಡ. Never mind if everybody in your class cheats. ನಿಮ್ಮ ಶಾಲೆ ನಿನ್ನ ತರಗತಿಯಲ್ಲಿ ಎಲ್ಲರೂ ಮೋಸ ಮಾಡಿದ್ರು ಪರವಾಗಿಲ್ಲ. Don't do it. ನೀನು ಮಾಡಬೇಡ. There are nowadays the people who pay money to get the question paper before the examination. ಒಂದು ಪರೀಕ್ಷೆಯ ಮೊದಲು ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪಡೆಯಲಿಕ್ಕೆ ಹಣ ಕೊಡ್ತಾರೆ ಇವತ್ತಿನ ದಿವಸದಲ್ಲಿ. You give so many thousand rupees, you get the question paper. ನೀವು ಇಷ್ಟು ₹1000 ಕೊಟ್ಟರೆ ನಿಮಗೆ ಪರೀಕ್ಷೆ ಪತ್ರ ಸಿಗುತ್ತೆ ನಿಮಗೆ. I used to tell my children, that happened in Bangalore also 30 years ago. 30 ವರ್ಷದ ಮೊದಲೇ ಬೆಂಗಳೂರಿನಲ್ಲಿ ಕೂಡ ಹಾಗೆ ಆಯಿತು. I used to tell my children, ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, even if somebody gives me the question paper free, I will not show it to you. ನನಗೆ ಯಾರಾದರೂ ಪ್ರಶ್ನೆ ಪತ್ರಿಕೆ ಉಚಿತವಾಗಿ ಕೊಟ್ಟರು ನಾನು ನಿಮಗೆ ತೋರಿಸೋದಿಲ್ಲ. Because that's cheating. ಯಾಕಂದ್ರೆ ಅದು ಒಂದು ಮೋಸ ಮಾಡುವಂಥದ್ದು. It's better you fail. ನೀವು ಫೇಲ್ ಆದರೂ ಪರವಾಗಿಲ್ಲ, lose 1 year, 1 ವರ್ಷ ಕಳೆದರೂ ಪರವಾಗಿಲ್ಲ, but learn honesty. ಪ್ರಾಮಾಣಿಕತೆಯನ್ನ ಕಲ್ತ್ಕೊಳ್ಳಿ. Losing 1 year in school is not such a big thing. 1 ವರ್ಷ ಶಾಲೆಯಲ್ಲಿ ಕಳೆದು ಹೋಗೋದು ದೊಡ್ಡ ವಿಷಯ ಅಲ್ಲ. Losing honesty, that's a very serious thing. ಒಂದು ಪ್ರಾಮಾಣಿಕತೆಯನ್ನ ಕಳ್ತ್ಕೊಂಡ್ಬಿಡೋದು ಬಹಳ ಗಂಭೀರವಾದದ್ದು. That's like a cancer. ಅದು ಒಂದು ಕ್ಯಾನ್ಸರ್ ಇದ್ದಾಗೆ. Do you have the same values? ನೀವು ಅದೇ ಮೌಲ್ಯಗಳನ್ನು ಹೊಂದಿದ್ದೀರಾ? These are the lessons you can learn as a child. ಈ ಒಂದು ಪಾಠಗಳನ್ನ ಒಬ್ಬ ಮಗುವಾಗಿ ಕಲ್ತ್ಕೊಳ್ಬಹುದು. As a young person. ಒಬ್ಬ ಯವನಸ್ಥನಾಗಿ. Those who are parents here, these are the lessons you must teach your children. ತಂದೆ ತಾಯಿಗಳಾಗಿರುವಂತವರು ನಿಮ್ಮ ಮಕ್ಕಳಿಗೆ ಈ ಪಾಠಗಳನ್ನ ಕಲಿಸ್ಕೊಡ್ಬೇಕು. It's no use telling them the stories of David and Goliath if you don't teach them to be honest in their school. ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಮಾಣಿಕರಾಗೋದನ್ನ ಕಲಿಸದೆ ದಾವೀದ ಗೊಲಿಯಾತನ ಬಗ್ಗೆ ಕಲಿಸೋದ್ರಿಂದ ಪ್ರಯೋಜನವಿಲ್ಲ. We must teach values to our children. ನಮ್ಮ ಮಕ್ಕಳಿಗೆ ಒಂದು ಮೌಲ್ಯಗಳನ್ನ ಕಲಿಸ್ಕೊಳ್ಬೇಕು. So if we do that, ಹಾಗೆ ಮಾಡಿದ್ರೆ, and if you young people are faithful in these 2 areas that Jesus was, ಇಲ್ಲಿ 2 ಕ್ಷೇತ್ರಗಳಲ್ಲಿ ಯೇಸು ಹೇಗೆ ನಂಬಿಗಸ್ತನಾಗಿದ್ರೋ ಹಾಗೆ ನೀವು ಯೌವನಸ್ಥರು ನಂಬಿಗಸ್ತರಾಗಿದ್ದೀರಿ. One day God will say about you, ಒಂದು ದಿವಸ ದೇವರು ನಿಮ್ಮ ಬಗ್ಗೆ ಹೇಳ್ತಾರೆ, this is my beloved son, ಈತನು ನನ್ನ ಪ್ರಿಯ ಪುತ್ರ, this is my beloved daughter,
ನನ್ನ ಪ್ರಿಯ ಪುತ್ರಿಯು. I am very happy with them. ನಾನು ಬಹಳವಾಗಿ ಮೆಚ್ಚಿದ್ದೇನೆ ಅಂತ. Do you want to hear those words from God? ಆ ಒಂದು ವಾಕ್ಯಗಳನ್ನ ಕೇಳಲಿಕ್ಕೆ ದೇವರಿಂದ ಇಷ್ಟಪಡ್ತೀರಾ? You never know, God may give you some fantastic ministry after that when you grow up. ನಿಮಗೆ ಗೊತ್ತಿಲ್ಲದೆ ಇರಬಹುದು, ನೀವು ಬೆಳೆದ ನಂತರ ದೇವರು ಒಳ್ಳೆಯ ಒಂದು ಸೇವೆಯನ್ನು ಕೊಡಬಹುದು ನಿಮಗೆ. I really believe he will do that. ನಾನು ನಿಜವಾಗಿ ನಂಬ್ತೇನೆ ದೇವರು ಹಾಗೆ ಮಾಡ್ತಾರೆ ಅಂತ. I never knew when I was a young man that God had any ministry for me. ನಾನು ಯೌವನಸ್ಥನಾಗಿದ್ದಾಗ ನನಗೆ ಗೊತ್ತಿರಲಿಲ್ಲ ನನಗೆ ದೇವರು ಯಾವ ಸೇವೆ ಕೊಡ್ತಾರೆ ಅಂತ. I wasn't even thinking of any ministry. ನಾನು ಯಾವ ಸೇವೆ ಬಗ್ಗೆನೂ ಯೋಚನೆ ಮಾಡ್ತಾ ಇರಲಿಲ್ಲ. I said, Lord Jesus, you died for my sins. ಕರ್ತನಾದ ಯೇಸುವೇ, ನೀನು ನನ್ನ ಪಾಪಕ್ಕಾಗಿ ಸತ್ತಿದ್ದೀಯ. I want to take sin seriously in my life. ನಾನು ಪಾಪವನ್ನು ನನ್ನ ಜೀವಿತದಲ್ಲಿ ಗಂಭೀರವಾಗಿ I want to avoid sin as much as possible. ಪಾಪವನ್ನು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ತಡಿಬೇಕು ಸ್ವಾಮಿ. I'm not interested in ministry. I want to avoid sin. ನಾನು ಸೇವೆಯ ಬಗ್ಗೆ ಅಷ್ಟು ಕಾಳಜಿ ಹೊಂದಿಲ್ಲ ಸ್ವಾಮಿ, ನನಗೆ ಪಾಪವನ್ನು ವಿರೋಧಿಸಬೇಕು. God decided to give me a ministry. That's another thing. ದೇವರು ನನಗೆ ಸೇವೆ ಕೊಡಲಿಕ್ಕೆ ನಿರ್ಧರಿಸಿದ, ಅದು ಬೇರೆ ವಿಷಯ. God will give you a ministry too. ದೇವರು ನಿಮಗೆ ಕೂಡ ಸೇವೆ ಕೊಡಬಹುದು. But he has to test you first. ಆದರೆ ದೇವರು ನಿಮ್ಮನ್ನು ಮೊದಲು ಪರೀಕ್ಷೆ ಮಾಡ್ತಾನೆ. And he will test you 100 times in different situations in your life as a young person. ದೇವರು ನಿಮ್ಮನ್ನು ಯೌವನಸ್ಥರಾಗಿ 100 ಸಲ ನಿಮ್ಮನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಪರೀಕ್ಷೆ ಮಾಡಬಹುದು. What shall I say to you? ನಾನು ಏನು ಹೇಳ ಬಯಸ್ತೀನಿ? Even if other people in your church are unfaithful, ನಿಮ್ಮ ಸಭೆಯಲ್ಲಿರುವಂತ ಬೇರೆಯವರು ಕೂಡ ಅಪನಂಬಿಕಸ್ಥರಾಗಿದ್ರೂ ಕೂಡ you don't be like that. ನೀವು ಹಾಗಿರಬೇಡಿ. Once one brother in CFC Bangalore, ಒಂದು ಸಲ ಒಂದು CFC ಬೆಂಗಳೂರಿನಲ್ಲಿ ಒಬ್ಬ ಸಹೋದರ ಬಂದನು and said, Brother Zach, what shall I tell my young girl who's growing up? ನನ್ನ ಮಗಳು ಬೆಳೀತಾ ಇದ್ದಾಳೆ ಈ ಸಭೆಯಲ್ಲಿ, ಅವಳಿಗೆ ಏನು ಹೇಳ್ಕೊಡ್ಬೇಕು? She is telling me, ಆಕೆ ಹೇಳ್ತಾ ಇದ್ದಾಳೆ, Daddy, so many CFC's young sisters are also stylish like the models and the film stars. ಈ ಒಂದು ಸಿನಿಮಾ ಮತ್ತು ಮಾಡೆಲ್ಗಳು ಇರೋ ತರ CFC ನಲ್ಲಿರೋ ಸಹೋದರಿಯರು ಕೂಡ ಬಹಳ ಸ್ಟೈಲ್ ಮಾಡ್ತಾರೆ ಅಂತ ಹೇಳಿದ್ರು. Why can't I be like that? ನಾನು ಯಾಕೆ ಹಾಗೆ ಇರಬಾರದು? What shall I tell her? ನಾನು ಏನು ಹೇಳಬೇಕು ಆಕೆಗೆ ಅಂತ ಕೇಳಿದ್ರು. So I said, you tell your daughter this. ನಿನ್ನ ಮಗಳಿಗೆ ಹೀಗೆ ಹೇಳು. There are 2 types of sisters in CFC. CFC ನಲ್ಲಿ 2 ತರದ ಸಹೋದರಿಯರಿದ್ದಾರೆ. One is the stylish film star type. ಸಿನಿಮಾ ನಟಿಯರ ತರ ಸ್ಟೈಲ್ ಆಗಿರುವಂತ. And the other is the more modest, properly dressed type. ಸರಿಯಾಗಿ ಸಿದ್ಧ ಉಡುಪುಗಳನ್ನ ಧರಿಸುವಂತ ಒಂದು ಒಳ್ಳೆಯ ಸಹೋದರಿಯರಿದ್ದಾರೆ. Look at both of them. ಅವರಿಬ್ಬರನ್ನ ನೋಡಿ, and you choose as a young girl which one do you want to follow. ನೀನು ಒಬ್ಬ ಯೌವನಸ್ಥ ಸಹೋದರಿಯಾಗಿ ನೀನು ಯಾರನ್ನ ಹಿಂಬಾಲಿಸಬೇಕು ಅಂತ ನಿರ್ಧಾರ ಮಾಡು. Yeah, God allows those 2 choices to be even in the church. ನೀ ಸಭೆಯಲ್ಲಿ ಕೂಡ ದೇವರು ಹಾಗೆ 2 ಆಯ್ಕೆಗಳನ್ನ ಕೊಡ್ತಾರೆ. In Eden, in the perfect Eden, there was a good tree and a bad tree, and Adam had to make a choice. ಪೂರ್ಣವಾದ ಒಂದು ಆ ಏದೆನ್ ತೋಟದಲ್ಲಿ ಕೂಡ ದೇವರು ಒಂದು ಆಯ್ಕೆಯನ್ನ ಕೊಟ್ಟಿದ್ರು ಆದಾಮನಿಗೆ ಅವಳಿಗೆ. So if Adam had to make a choice in paradise, in CFC also you have to make a choice. ಆ ಒಂದು ಏದೆನ್ ತೋಟದಲ್ಲಿ ಕೂಡ ಆದಾಮನು ಆಯ್ಕೆ ಮಾಡಬೇಕು ಅಂದ್ರೆ CFC ನಲ್ಲಿ ಕೂಡ ನೀನು ಆಯ್ಕೆ ಮಾಡಬೇಕು. So there are 2. Which one do you want to follow? ಇಲ್ಲಿ 2 ವಿಷಯಗಳಿದೆ, ಯಾವುದನ್ನ ನೀನು ಹಿಂಬಾಲಿಸಬೇಕು? You may find some young brothers in CFC who are always talking about movies and worldly things. ಕೆಲವು ಸಹೋದರರು CFC ನಲ್ಲಿ ಲೌಕಿಕ ವಿಷಯಗಳನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತಾರೆ. Then there are other young brothers who are wholehearted. ಇನ್ನು ಕೆಲವು ಸಹೋದರರು ಬಹಳ talking about the things of God. ದೇವರ ವಿಷಯಗಳನ್ನ ಮಾತಾಡುವಂತವರು. That's because God wants you to choose which one do you want to follow. ಅದು ಯಾಕೆ ಅಂದ್ರೆ ನೀವು ಅದನ್ನು ನಿರ್ಧರಿಸಬೇಕು, ಯಾವುದನ್ನ ನಾನು ಹಿಂಬಾಲಿಸಬೇಕು ಅಂತ. So I personally thank God that there's such a choice. ನಾನು ವೈಯಕ್ತಿಕವಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ ಆ ತರ ಆಯ್ಕೆಗಳು ಇರೋದ್ರಿಂದ. Otherwise you'll all be forced to follow something. ನೀವು ಎಲ್ಲರೂ ಒಂದನ್ನೇ ಹಿಂಬಾಲಿಸಲಿಕ್ಕೆ ತಳ್ಳಿದಾಗ ಆಗುತ್ತೆ. God tests your heart to see which one you want to follow. ದೇವರು ನಿಮ್ಮ ಹೃದಯಗಳನ್ನ ಪರೀಕ್ಷಿಸ್ತಾರೆ, ನೀವು ಯಾವ ಕಡೆ ಹೋಗ್ಲಿಕ್ಕೆ ನಿರ್ಧರಿಸ್ತೀರಾ. There are sisters in CFC who gossip and backbite. CFC ಸಹೋದರಿಯರು ಒಂದು ಹರಟೆ ಮಾತುಗಳನ್ನು ಆಡುವಂತ. And there are other sisters who don't do that at all. ಕೆಲವು ಸಹೋದರಿಯರು ಇರ್ತಾರೆ ಹಾಗೆ ಮಾಡೋದಿಲ್ಲ, ಹರಟೆ ಮಾತನ್ನ ಆಡೋದಿಲ್ಲ. You have a choice which one you want to follow. ನಿಮಗೆ ಒಂದು ಆಯ್ಕೆ ಇದೆ, ಯಾವುದನ್ನ ಹಿಂಬಾಲಿಸಬೇಕು ಅಂತ. God always puts a choice before us. ದೇವರು ಯಾವಾಗಲೂ ನಮ್ಮ ಮುಂದೆ ಆಯ್ಕೆಗಳನ್ನು ಇಡ್ತಾರೆ. So don't say it is like this, some people are like this. ನೀವು ಅವರು ಹಾಗೆ ಇವರು ಹೀಗೆ ಅಂತ ಹೇಳಬೇಡಿ. Jesus was surrounded by people who were good and bad. ಯೇಸು ಕೂಡ when he was a child. ಮಗುವಾಗಿ ಚಿಕ್ಕ ಹುಡುಗನಾಗಿದ್ದಾಗ ಬಾಲಕನಾಗಿದ್ದಾಗ ಅವನು ಕೂಡ ಆಯ್ಕೆ ಇತ್ತು, ಒಳ್ಳೆಯವರು ಕೆಟ್ಟವರಿದ್ರು. He made a choice. ಆತನು ತನ್ನ ಆಯ್ಕೆಗಳನ್ನ ಮಾಡಿದನು. You have to make a choice too.
ನೀವು ಹಾಗೆ ಆಯ್ಕೆಗಳನ್ನು ಮಾಡಬೇಕಾಗುತ್ತೆ. Let's pray. ಪ್ರಾರ್ಥಿಸೋಣ. Heavenly Father, ತಂದೆಯಾದ ದೇವರೇ, I pray that all these young people will make the right choice in their young age. ಎಲ್ಲ ಈ ಯೌವನಸ್ಥರು ಒಳ್ಳೆಯ ಸರಿಯಾದ ಆಯ್ಕೆಗಳನ್ನು ಮಾಡಲಿ ಸ್ವಾಮಿ. ತಮ್ಮ ಯೌವನಸ್ಥದಲ್ಲಿ Give them wisdom. ಅವರಿಗೆ ಜ್ಞಾನವನ್ನು to grow in wisdom. ಅವರು ಜ್ಞಾನದಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡಿ. In Jesus' name. ಯೇಸುವಿನ ಹೆಸರಲ್ಲಿ ಬೇಡ. Amen. ಆಮೆನ್.